ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸ ಇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದ ಗುರೌ ವೈರಾಗ್ಯ ಭಾಗ್ಯೋ ರಥೋ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸುದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೇತಿ ತ್ವಯುಗಾಗಮಾಂತಂ ಆಚಾರ್ಯ ಭಕ್ತಿ ಪರಿಪೂತಮನರ್ಘಶೀಲಂ ಗೋಪಾಲದೇಶಿಕಂ ನಿಂ ಗುರುಮಾಶ್ರಯಾಮಃ. ನಾರಾಯಣಾಖ್ಯೇತಿರಾಜಪದಾಬ್ಜಭೃಂಗ ಶ್ರೀವಾಸ ಯೋಗಿ ಗುರುಣಾರ್ಪಿತಭಾರಮೀಶೆ ಭಕ್ತ್ಯಾದಿಪೂರ್ಣವರದಾರಿ ಕೃಪಾತ್ತಚಿಹ್ನಂ ಶ್ರೀನಿವಾಸ ಮುನಿವರ್ಯಮಹಂ ಪ್ರಪದ್ಯೆ. ಶ್ರೀನಾರಾಯಣ ಯೋಗೀಂದ್ರ ವರದಾರಿ ಕೃಪಾಶ್ರಯಂ ಕೇಶಪಾದವಿನತಂ ಶ್ರೀನಿವಾಸ ಮುನಿಂ ಭಜೆ. ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕ್ಯ ಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ. ಗೋನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮಂ ವ್ಯಾಮೋಹತಸ್ತರಿತರಾಣಿ ತಿನಾಯ ಮೇನೆ अस्मद्गुरोर्भगवतोऽस्य दैकसिन्धो रामानुजस्य चरणौ शरणं प्रपद्ये. विगाहे यामुनं तीर्थं साधुवृन्दावने स्थितं निरस्तजिह्मगस्पर्शेऽत्र कृष्णकृतादरः. नाथेन मुनिनाथेन भवेयं नाथवानहं यस्य नैकमिकं तत्त्वम् अस्तामद्गताङ्गतं यस्य सारस्वरस्रोतो कुलामोदवासितं श्रुतीनां विश्रमायालं शठारिं तमुपास्महे. वन्दे वैकुण्ठसेनान्यं देवं सूत्रवतीसकं यद्वेत्र शिखरस्पन्दे विश्वमेतद्व्यवस्थितं सह धर्मचरीं शौरेः समन्त्रितजगद्धितामनुग्रहमयीं वन्दे नित्यमज्ञातनिग्रहां. कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं. पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीमष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीं. यत्पदाम्भोरुहध्यानविध्वस्ताशेषकल्मषः वस्तुतामुपयातोऽहं यामुनेयं नमामि तम्. इति परिपृढो यद्गीतानाम दर्शयदञ्च सा निगमपरिषन्नेदीयां संनिरामयमाशयं जननपदवी यातायातश्रमापहरां धियं जनयतु समे देव श्रीमान् धनञ्जय सारथिः. सन्तः सारल्यः चित्ततमः प्रमथिनीमिमां भजन्तु भगवद्गीता भाष्यतात्पर्यचन्द्रिकाम्. ವಿಶ್ವರೂಪಾಧ್ಯಾಯದಲ್ಲಿ ಅರ್ಜುನನು ಪರಮಾತ್ಮನ ಸ್ತೋತ್ರ ಮಾಡುವಂತಹ ಭಾಗ. ಎಲ್ಲ ವೇದಾಂತ ಅರ್ಥಗಳೆಲ್ಲ ಇದರಲ್ಲಿ ನೋಡಬಹುದು. ಅದರಲ್ಲಿ ಪರಮಾತ್ಮನ ಒಂದು ಅದ್ಭುತವಾದ ಆಶ್ಚರ್ಯವಾದ ರೂಪವನ್ನು ನೋಡಿ ಭಯದಿಂದಲೂ ಮತ್ತೆ ಭಕ್ತಿಯಿಂದಲೂ ಮತ್ತೆ 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 ನಮಸ್ಕಾರಗಳು ಅಂತ ಎಲ್ಲ ಕಡೆಯೂ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಾನೆ ಅರ್ಜುನ ಅಂತ ಹೇಳೋ ಹಾಗಿದೆ. ನಮೋ ನಮಸ್ತೆ ಅಸ್ತು ಸಹಸ್ರಕೃತ್ವಃ ಪುನಶ್ಚ ಭೂಯೋಪಿ ನಮೋ ನಮಸ್ತೆ ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮೋऽस्तु ते ಸರ್ವತ ಏವ ಸರ್ವ. ನಮೋ ನಮಸ್ತೆ ಅಸ್ತು ನಮಃ ನಮಃ ತೇ ಅಸ್ತು ಸಹಸ್ರಕೃತ್ವಃ ಸಾವಿರ ಸಲ ನಿನಗೆ ನಮಸ್ಕಾರಗಳನ್ನು ಮಾಡ್ತೇನೆ. ಮತ್ತೆ ಮತ್ತೆ ಪುನಶ್ಚ ಭೂಯೋಪಿ ನಮಃ ನಮಸ್ತೆ. ನಮಃ ಪುರಸ್ತಾತ್ ಮುಂದುಗಡೆಯಿಂದಲೂ ನಮಸ್ಕಾರ, ಹಿಂದುಗಡೆಯಿಂದಲೂ ನಮಸ್ಕಾರ. ಪೃಷ್ಠತಃ ನಮಸ್ಕಾರ. ಸರ್ವತ ಏವ ಸರ್ವ ಎಲ್ಲ ಕಡೆಯಿಂದಲೂ ನಿನಗೆ ಎಲ್ಲ ವಿಧವಾಗಿಯೂ ನಿನಗೆ 1000 ಸಲ ನಮಸ್ಕಾರಗಳನ್ನು ಮಾಡ್ತೇನೆ. ಮತ್ತೆ ಮತ್ತೆ ನಮಸ್ಕಾರ ಮಾಡ್ತೇನೆ, ಮತ್ತೆ ಮತ್ತೆ ನಮಸ್ಕಾರ ಮಾಡ್ತೇನೆ. ಇಷ್ಟು ನಮಸ್ಕಾರಗಳನ್ನು ಮಾಡಬೇಕಾದ್ರೆ ಎಂತಹ ಅದ್ಭುತವಾದ ಆಕಾರವನ್ನು ನೋಡಿರಬೇಕು ಅರ್ಜುನ ಅನ್ನೋದು ನಾವು ಊಹೆ ಮಾಡಿಕೊಳ್ಳಬಹುದು. ಈ ರೀತಿ ಅವನ ಒಂದು ಪ್ರತಿಕ್ರಿಯೆ, ಈ ರೀತಿ ಅವನ ನಮಸ್ಕಾರ ಮಾಡಬೇಕಾದ್ರೆ ಭಾಷ್ಯಕಾರರು ಹೇಳ್ತಾರೆ, ಅತ್ಯದ್ಭುತ ಆಕಾರಂ ಭಗವಂತಂ ದೃಷ್ಟ. ಅತ್ಯದ್ಭುತವಾದ ಪರಮಾತ್ಮನ ಈ ಆಕಾರವನ್ನು ನೋಡಿ ಹರ್ಷೋತ್ಫುಲ್ಲನೇನಃ ಅತ್ಯಂತ ಸಂತೋಷದಿಂದ ಕಣ್ಣೆಲ್ಲವೂ ವಿಸ್ತಾರವಾಗಿ ವಿಕಾಸವಾಗಿ ಉತ್ಫುಲ್ಲನಯನನಾಗಿ ಅತ್ಯಂತ ಸಾಧ್ವಸ ಅವನತಃ ಸರ್ವತಃ ನಮಸ್ಕರೋತಿ. ಬಹಳ ಪರಮಾತ್ಮನಿಗೆ ಭಯದಿಂದ ನಮಸ್ಕಾರ ಮಾಡಿ ಎಲ್ಲ ರೀತಿ ಎಲ್ಲ ಕಡೆಯಿಂದಲೂ ಕೂಡ ನಮಸ್ಕಾರಗಳನ್ನು ಮಾಡ್ತಾನೆ. ನಮಃ ನಮಸ್ತೆ ಅಸ್ತು ಇತ್ಯಾದಿನ ಮುಕ್ತ ನಮನೆ ವಿಶ್ವರೂಪ ಪ್ರದರ್ಶನ ಪ್ರಕಟಿತ
ಪರತ್ವ ಸೌಲಭ್ಯ ಅನುಭವಜನಿತ ಭಯ ಹರ್ಷೌ ಏವ ಹೇತು ಈ ಅಭಿಪ್ರಾಯ. ವಿಶ್ವರೂಪ ಪ್ರದರ್ಶನದಲ್ಲಿ ಅವನಿಗೆ ಪರತ್ವವೂ ಕಂಡುಬಂತು, ಸೌಲಭ್ಯವೂ ಕಂಡುಬಂತು. ಇದೆರಡನ್ನು ನೋಡಿ ಅವನಿಗಾದಂತಹ ನಿರತಿಶಯವಾದ ಅನುಭವ, ಅದರಿಂದ ಅವನಿಗೆ ಭಯವೂ ಆಯಿತು, ಹರ್ಷವೂ ಆಯಿತು. ಈ ಕಾರಣದಿಂದಲೇ ಅವನು ಈ ರೀತಿ ನಮಸ್ಕಾರಗಳನ್ನು ಮತ್ತೆ 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 ನಮಸ್ಕಾರ ಅಂತ ಹೇಳಿ ಪರಮಾತ್ಮನಿಗೆ ತನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದಾನೆ. ಅರ್ಜುನನು ಅನಂತ ವೀರ್ಯಾಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವಃ, ಇದನ್ನೆಲ್ಲ ನೇರವಾಗಿ ಅನುಭವಿಸುವಂತೆ ಅವನಿಗೆ ದಿವ್ಯವಾದ ದರ್ಶನವನ್ನು ಕೊಟ್ಟ ಪರಮಾತ್ಮ. ಸರ್ವಂ ಸಮಾಪ್ನೋಷಿ ಅಂದರೆ ಎಲ್ಲವನ್ನು ಆತ್ಮನಾಗಿ ವ್ಯಾಪಿಸಿದೀಯ ನೀನು, ಆದ್ದರಿಂದ ಎಲ್ಲವೂ ನೀನೇ ಆಗಿದೆಯಾ. ಅನಂತ ವೀರ್ಯ ಅಮಿತ ವಿಕ್ರಮ ತ್ವಂ, ನಿನ್ನ ವೀರ್ಯಕ್ಕೆ ಒಂದು ಕೊನೆಯೇ ಇಲ್ಲ. ನಿನ್ನ ವಿಕ್ರಮವು ಇಷ್ಟು ಅಂತ ಹೇಳಕ್ಕಾಗೋದಿಲ್ಲ. ಒಂದು ಮಾನವೇ ಇಲ್ಲದ ಅಂತಹ ಅಮಿತವಾದದ್ದು, ಇಷ್ಟು ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲದಂತಹ ನಿನ್ನ ವಿಕ್ರಮಗಳೇನು, ಇದನ್ನೆಲ್ಲ ನೀನು ಹೊಂದಿರುವಂತಹವನು. ಆದ್ದರಿಂದ ನೀನು ಎಲ್ಲವನ್ನು ಆತ್ಮನಾಗಿ ವ್ಯಾಪಿಸಿದೀಯ, ಎಲ್ಲವೂ ನೀನೇ ಆಗಿದೆಯಾ. ತತಃ ಅಸಿ ಸರ್ವ, ಶರೀರಾತ್ಮಭಾವದಿಂದ ಸರ್ವವೂ ನಿನ್ನ ಶರೀರವಾದ್ದರಿಂದ ಎಲ್ಲವೂ ನೀನೇ ಆಗಿದೆಯಾ, ಎಲ್ಲಕ್ಕೂ ಆತ್ಮನಾಗಿರೋದ್ರಿಂದ ಅನ್ನೋದನ್ನು ಅಮಿತ ಅನಂತ ವೀರ್ಯ, ಅಮಿತ ವೀರ್ಯ, ಅಪರಿಮಿತ ವೀರ್ಯ ಎಲ್ಲ ಪಾಠ ಅಂತರಗಳು. ಅಪರಿಮಿತ ಪರಾಕ್ರಮ ತ್ವಂ ಸರ್ವಂ ಆತ್ಮತೆಯ ಸಮಾಪ್ನೋಷಿ, ಎಲ್ಲವನ್ನು ಆತ್ಮನಾಗಿ ವ್ಯಾಪಿಸಿದೆಯೇ ನೀನು. ತತಃ ಸರ್ವೋಸಿ, ಆ ಕಾರಣದಿಂದ ಎಲ್ಲವೂ ನೀನೇ ಆಗಿದೆಯಾ. ಯತಃ ತ್ವಂ ಸರ್ವಂ ಚಿದಚಿದ್ವಸ್ತು ಜಾತಂ ಆತ್ಮತೆಯ ಸಮಾಪ್ನೋಷಿ, ಯಾವ ಕಾರಣದಿಂದ ಈ ಚೇತನಾಚೇತನವ ಪದಾರ್ಥಗಳನ್ನೆಲ್ಲ ಆತ್ಮನಾಗಿ ನೀನು ವ್ಯಾಪಿಸಿದೆಯೋ ಆ ಕಾರಣದಿಂದಲೇ ಅತಃ ಸರ್ವಸ್ಯ ಚಿದಚಿದ್ವಸ್ತು ಜಾತಸ್ಯ. ಈ ವಸ್ತು ಅನ್ನುವ ಶಬ್ದವನ್ನು ಭಾಷ್ಯಕಾರರು ಅನೇಕ ಕಡೆ ಉಪಯೋಗಿಸ್ತಾರೆ. ಪರಮಾರ್ಥವಾದದ್ದು ಅನ್ನೋ ಅರ್ಥದಲ್ಲಿ ಬರುತ್ತೆ ಅದು. ಎಲ್ಲವೂ ಕೂಡ ಪರಮಾರ್ಥವಾದ ಚೇತನಾತ್ಮಕವಾದ ಎಲ್ಲ ಪದಾರ್ಥಗಳು, ಅವುಗಳ ಸಮೂಹಗಳೆಲ್ಲವೂ ಕೂಡ ತ್ವಚ್ಛರೀರತೆಯ, ನಿನಗೆ ಶರೀರವಾಗಿರುವುದರ ಮೂಲಕ ತ್ವತ್ಪ್ರಕಾರತ್ವಾತ್, ನಿನ್ನ ಪ್ರಕಾರವೇ ಆಗಿರೋದ್ರಿಂದ ಸರ್ವ ಪ್ರಕಾರ ತ್ವಮೇವ, ಎಲ್ಲವನ್ನು ಪ್ರಕಾರವಾಗಿ ಉಳ್ಳಂತಹ ಎಲ್ಲಕ್ಕೂ ಪ್ರಕಾರಿ ಆಗಿರುವ ನೀನೇ ಸರ್ವಶಬ್ದವಾಚ್ಯ ಅಸಿ. ಸರ್ವಂ ತಥೋ ತಥೋಸಿ, ನೀನೇ ಸರ್ವ ಅಂತ ಹೇಳಿದ್ರೆ ಎಲ್ಲ ಶಬ್ದಗಳಿಂದಲೂ ನೀನೇ ಹೇಳಲ್ಪಡ್ತೀಯ. ಕಮಕ್ಷರಂ ಸರಸತ್ ವಾಯುರ್ಯಮೋಗ್ನಿ, ಇಲ್ಲಿ ಹಿಂದೆ ಶ್ಲೋಕಗಳಲ್ಲಿ ಅದೇ ಹೇಳಲ್ಪಟ್ಟಿದೆ. ಇತ್ಯಾದಿ ಸರ್ವಸಾಮಾನಾಧಿಕರಣ್ಯ ನಿರ್ದೇಶಸ್ಯ ಆತ್ಮತೆಯ ವ್ಯಾಪ್ತಿರೇವ ಹೇತು ಇತಿ ಸುವ್ಯಕ್ತಂ ಉಕ್ತಂ ತ್ವಯಾ ತತಂ ವಿಶ್ವಂ ಅನಂತರೂಪ ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವ ಇತಿ ಚ. ಇದೆಲ್ಲವೂ ಕೂಡ ಅವನು ಎಲ್ಲವನ್ನು ಆತ್ಮನಾಗಿ ವ್ಯಾಪಿಸಿರುವುದರಿಂದ ಸರ್ವಶಬ್ದ ವಾಚ್ಯತ್ವವು ಆಗಿರುವುದರಿಂದ ಎಲ್ಲ ವಸ್ತುಗಳೊಡನೆ ಸಾಮಾನಾಧಿಕರಣ್ಯವು ಹೇಳಲ್ಪಡುತ್ತೆ ಇಲ್ಲಿ ಅಂತ ಹೇಳಿ, ಸರ್ವವಸ್ತು ಸಾಮಾನಾಧಿಕರಣ್ಯವು ಆ ಕಾರಣದಿಂದ ಹೇಳಲ್ಪಟ್ಟಿದೆ. ಶರೀರಾತ್ಮಭಾವದಿಂದ ಸರ್ವವಸ್ತು ಸಮಾನಾಧಿಕರಣ್ಯ. ಎಲ್ಲವೂ ನೀನೇ ಅಂತ ಹೇಳಿದ್ರೆ ಎಲ್ಲವೂ ನಿನ್ನನ್ನು ಆತ್ಮನಾಗಿ ಹೊಂದಿದೆ, ಎಲ್ಲವೂ ಭಗವದಾತ್ಮಕವೇ ಆಗಿದೆ ಅನ್ನೋದೇ ಇಲ್ಲಿ ಸರ್ವಂ ಕಲ್ವಿದಂ ಬ್ರಹ್ಮ ಅನ್ನೋ ಹಾಗೆ ಸರ್ವ ಅಸಿ, ನೀನು ಎಲ್ಲವೂ ಆಗಿದೆಯಾನಿ ಅನ್ನೋದು ಅದೇ ಅರ್ಥದಲ್ಲಿ. ಶರೀರಾತ್ಮಭಾವದಿಂದಲೇ, ಆ ಕಾರಣದಿಂದಲೇ ಸರ್ವವಸ್ತು ಸಮಾನಾಧಿಕರಣ್ಯವು ಸರ್ವಶಬ್ದವಾಚ್ಯತ್ವವು ಪರಮಾತ್ಮನಿಗೆ ಇಲ್ಲಿ ಹೇಳಲ್ಪಡುತ್ತೆ. ಅದನ್ನು ಅರ್ಜುನನು ಸ್ತೋತ್ರ ಮಾಡ್ತಾನೆ. ಅನಂತಸ್ಯ ವೀರ್ಯಮಿವ ವೀರ್ಯಂ ಯಸ್ಯ ಇತಿ ಅನ್ಯಥಾ ಪ್ರತಿಪತ್ತಿವಾರಣಾಯ. ಅನಂತ ವೀರ್ಯ ಅಂದರೆ ಅನಂತನ ವೀರ್ಯವು ಹೇಗಿದೆಯೋ ಆ ರೀತಿಯಾದ ವೀರ್ಯವು ನಿನ್ನದು ಅರ್ಥವಲ್ಲ, ಅಪರಿಮಿತವಾದ ವೀರ್ಯ ಅಂತ. ಅಮಿತ ಶಬ್ದಸ್ಯ ಅಪ್ರಮಿತ ಪರತ್ವೇ ಶಾಸ್ತ್ರಾದಿ ಸಿದ್ಧಿ ವಿರೋಧಾತ್ ಅಪರಿಮಿತ ಪರಾಕ್ರಮೇ. ಇದೆಲ್ಲ ಅಮಿತ ಶಬ್ದಸ್ಯ ಅಪ್ರಮಿತ ಪರತ್ವೇ, ಶಾಸ್ತ್ರಕ್ಕೆ ವಿರೋಧವಾದ ಅಪರಿಮಿತ ಪರಾಕ್ರಮ. ಅಮಿತ ಅಂತ ಹೇಳೋದಕ್ಕೆ ಇಷ್ಟು ಪ್ರಮೆ ಇಲ್ಲದ್ದು ಅಂತ ಅರ್ಥ, ಆ ರೀತಿ ಅರ್ಥವಲ್ಲ ಇಲ್ಲಿ. ಅಪ್ರಮಿತ ಅಂದರೆ ಪ್ರಮೆ ಇಲ್ಲದ್ದು ಅನ್ನೋದು ಅರ್ಥವಲ್ಲ ಇಲ್ಲಿ, ಪರಿಮಿತವಲ್ಲದ್ದು ಅಂತ ಅರ್ಥ. ಅಪ್ರಮಿತ ಅಂತ ಅರ್ಥವಲ್ಲ, ಅಪರಿಮಿತವಾದದ್ದು ಅನ್ನುವ ಅರ್ಥವನ್ನು ಹೇಳ್ತಾರೆ. ಸರ್ವಂ ಸಮಾಪ್ನೋಷಿ ಇತ್ಯತ್ರ ಆಕಾಶಾದಿವತ್
ವ್ಯಾಪ್ತಿ ಉದಾಸಾಯ ಅಂತಃಪ್ರವಿಷ್ಟ ಶಾಸ್ತ್ರ ಜನಾನಾಂ ಸರ್ವಾತ್ಮ ಇತ್ಯಾದಿ ಶ್ರುತ್ಯುಕ್ತ ಆತ್ಮತ್ವ ಪರ್ಯವಸಿತ ನಿಯಮನಾರ್ಥ ವ್ಯಾಪ್ತಿ ವಿವಕ್ಷಿತ ಇತಿ ಅಭಿಪ್ರಾಯನ್ ಆಹ. ಸರ್ವಂ ಸಮಾಪ್ನೋಷಿ ಅಂತ ಹೇಳುವಾಗ ಆಕಾಶವು ಕೂಡ ಎಲ್ಲ ಕಡೆಯೂ ವ್ಯಾಪಿಸಿದೆ. ಆದರೆ ಆಕಾಶವು ಅಚೇತನ. ಅದು ಎಲ್ಲ ಶರೀರದ ಒಳಗಡೆಯೂ ಆಕಾಶವಿದೆ. ಆದರೆ ನಿಯಮನ ಸಾಮರ್ಥ್ಯವಿಲ್ಲ ಆಕಾಶಕ್ಕೆ, ಅಚೇತನವಾದ್ದರಿಂದ. ಆದ್ದರಿಂದ ಆ ರೀತಿ ವ್ಯಾಪ್ತಿಯು ಇಲ್ಲಿ ಹೇಳಲ್ಪಟ್ಟಿಲ್ಲ. ಸರ್ವಂ ಸಮಾಪ್ನೋಷಿ ಎನ್ನುವಾಗ ಆಕಾಶಾದಿಯಂತೆ ವ್ಯಾಪ್ತಿಯಲ್ಲ ಅಂತ ಹೇಳುವುದರಿಂದ ಅಂತಃಪ್ರವೇಶ ಮಾಡಿ ಶಾಸನ ಮಾಡುವುದರಿಂದ ಆತ್ಮನಾಗಿದ್ದಾನೆ. ಶಾಸ್ತ ಅಂತ ಹೇಳೋದು ನಿಯಮನ. ಆದ್ದರಿಂದ ಶ್ರುತಿಯಲ್ಲಿ ಹೇಳಲ್ಪಟ್ಟ ಆತ್ಮತ್ವ ಪರ್ಯವಸಿತ, ನಿಯಮನ ಮಾಡುವುದರಿಂದಲೇ ಆತ್ಮ ಅಂತ ಹೇಳಲ್ಪಡ್ತಾನೆ. ಆದ್ದರಿಂದ ಆಕಾಶವು ಆತ್ಮ ಅಂತ ಹೇಳಲ್ಪಡೋದಿಲ್ಲ, ಯಾಕೆಂದರೆ ನಿಯಮನ ಮಾಡುವ ಸಾಮರ್ಥ್ಯವಿಲ್ಲ ಆಕಾಶಕ್ಕೆ. ಆದ್ದರಿಂದ ಆತ್ಮತ್ವ ಪರ್ಯವಸಿತ, ಆತ್ಮತ್ವದಲ್ಲಿ ಅದರ ಅರ್ಥವೇನು ಅಂದರೆ ನಿಯಮನಾರ್ಥ ವ್ಯಾಪ್ತಿ, ಎಲ್ಲವನ್ನು ನಿಯಮನ ಮಾಡುವುದಕ್ಕೋಸ್ಕರ ವ್ಯಾಪಿಸಿರುವಂತಹದ್ದು ಆತ್ಮ ಅಂತ ಹೇಳಲ್ಪಡುತ್ತೆ. ಆ ಅರ್ಥವೇ ಇಲ್ಲಿ ಹೇಳಲ್ಪಟ್ಟಿದೆ. ಸರ್ವಂ ಆತ್ಮತೆಯ ಸಮಾಪ್ನೋಷಿ. ಅದಕ್ಕೆ ಪ್ರಮಾಣಗಳನ್ನು ತೋರಿಸ್ತಾರೆ ಸ್ವಾಮಿ ದೇಶಿಕನ್. ಪುರುಷೇ ವೇದಂ ಸರ್ವಂ, ಇದಂ ಸರ್ವಂ ಪುರುಷಃ ಏವ. ಇದೆಲ್ಲವೂ ಪುರುಷನೇ ಅಂತ ಹೇಳಿದ್ರೆ ಎಲ್ಲವೂ ಪುರುಷನನ್ನು ಆತ್ಮನಾಗಿ ಹೊಂದಿದೆ. ಆತ್ಮೈವೇದಂ ಸರ್ವಂ, ಎಲ್ಲವೂ ಆತ್ಮವೇ. ನಾರಾಯಣೈವೇದಂ ಸರ್ವಂ, ಇಲ್ಲಿ ಹೇಳಿ ಪುರುಷ, ಆತ್ಮ, ನಾರಾಯಣ ಅನ್ನುವ ದೇವತಾ ವಿಶೇಷವೂ ಹೇಳಿದ್ರಿಂದ ಇತ್ಯಾದಿ ಶ್ರುತಿಸ್ಥ ಸರ್ವಶಬ್ದ ಸಾಮಾನಾಧಿಕರಣ್ಯ ಉಪಬ್ರಹ್ಮಣಾಯ, ಎಲ್ಲ ಶಬ್ದಗಳಿಗೂ ಅವನ ವಾಚ್ಯನಾದವನು, ಎಲ್ಲ ವಸ್ತುಗಳೊಡನೆಯೂ ಸಾಮಾನಾಧಿಕರಣ್ಯವು ಇದರ ವಿಸ್ತಾರವನ್ನು, ಇದರ ಅರ್ಥವನ್ನು ಸ್ಪಷ್ಟಗೊಳಿಸುತ್ತೆ. ಇದು ಸರ್ವತಃ ಏವ ಸರ್ವ, ಸರ್ವಂ ಸಮಾಪ್ನೋಷಿ ತಥೋಸಿ ಸರ್ವ ಅನ್ನೋ ಅರ್ಥವು ಇಲ್ಲಿ ಸರ್ವತ ಏವ ಸರ್ವೇತಿ ಪೂರ್ವೋಕ್ತ ಸರ್ವಶಬ್ದ ಸಾಮಾನಾಧಿಕರಣ್ಯಂ ನ ಬಾಧಾದಿ ಅರ್ಥಂ. ಸಾಮಾನಾಧಿಕರಣ್ಯವು ಸರ್ವತಃ ಇಲ್ಲಿ ಹಿಂದೆ ಎಲ್ಲ ಹೇಳಲ್ಪಟ್ಟಿತು. ಎಲ್ಲ ಕಡೆಯೂ ನಿನಗೆ ನಮಸ್ಕಾರ ಮಾಡ್ತೀನಿ, ಸರ್ವತೇವ ಸರ್ವ, ನಮೋಸ್ತುತೆ ಸರ್ವತೇವ ಸರ್ವ, ಸರ್ವತಃ ಏವ ಸರ್ವ ಮೊದಲಾದದ್ದು. ಇಲ್ಲಿ ತಥೋಸಿ ಸರ್ವ ಅಂತ ಹೇಳಿರೋದು ಸರ್ವವೂ ನೀನೇ ಆಗಿದೆಯಾ ಅಂತ ಹೇಳಿದ್ರೆ ಸರ್ವ ಅನ್ನುವುದು ಇಲ್ಲ, ಪರಮಾತ್ಮ ಒಬ್ಬನೇ ಇದ್ದಾನೆ ಅಂತ ಅರ್ಥವಲ್ಲ. ಪ್ರಪಂಚವು ಸಾಮಾನಾಧಿಕರಣ್ಯ, ಪ್ರಪಂಚದೊಡನೆ ಅದ್ವೈತ ದರ್ಶನದಲ್ಲಿ ಹೇಳುವಾಗ ಬಾಧಾರ್ಥದಲ್ಲಿ ಸಾಮಾನಾಧಿಕರಣ್ಯವನ್ನು ಹೇಳ್ತಾರೆ. ಪ್ರಪಂಚಕ್ಕೂ ಪರಮಾತ್ಮನಿಗೂ ಆತ್ಮನಿಗೂ ಬ್ರಹ್ಮನಿಗೂ ಸಾಮಾನಾಧಿಕರಣ್ಯ ಹೇಗೆ ಅಂತ ಹೇಳಿದ್ರೆ ಬಾಧಾರ್ಥದಲ್ಲಿ ಸಾಮಾನಾಧಿಕರಣ್ಯ, ಬಾಧಾಯಾಮ್ ಸಾಮಾನಾಧಿಕರಣ್ಯಂ. ಪ್ರಪಂಚವು ಬಾಧಿತವಾಗುತ್ತೆ. ಪರಮಾತ್ಮ ಒಬ್ಬನೇ, ಬ್ರಹ್ಮ ಒಂದೇ ಇರುವುದು, ಪ್ರಪಂಚ ಇಲ್ಲ, ಆದ್ದರಿಂದ ಎಲ್ಲವೂ ಬ್ರಹ್ಮನೇ ಅಂತ ಹೇಳಿದೆ ಅಂತ ಅರ್ಥ ಮಾಡಿದ್ರೆ ಆ ರೀತಿ ಅರ್ಥವಲ್ಲ. ಎಲ್ಲವೂ ಬ್ರಹ್ಮಾತ್ಮಕವೇ ಅನ್ನೋದು ಇಲ್ಲಿ ಅರ್ಥ. ನಿಯಮನ ಮಾಡುವುದರಿಂದ ಎಲ್ಲವನ್ನೂ ನೀನು ವ್ಯಾಪಿಸಿರೋದ್ರಿಂದ ಆತ್ಮನಾಗಿ ಎಲ್ಲವೂ ನೀನೇ ಆಗಿದೆಯಾ ಅಂತ ಹೇಳ್ಬೋದು. ಸರ್ವಶಬ್ದ ವಾಚ್ಯತ್ವ, ಸರ್ವವಸ್ತು ಸಾಮಾನಾಧಿಕರಣ್ಯ, ಈ ರೀತಿ ಅರ್ಥವನ್ನು ಮಾಡಬೇಕು. ಅದರಿಂದ ಅಪಿತು ಶರೀರಾತ್ಮಭಾವ ನಿಬಂಧನ ವಿಶಿಷ್ಟ ಐಕ್ಯ ಪರಂ. ವಿಶಿಷ್ಟವಾದ ಪದಾರ್ಥ ಒಂದೇ. ಐಕ್ಯವು ಪರಮಾತ್ಮನಿಗೂ ಎಲ್ಲ ಪದಾರ್ಥಗಳಿಗೂ ಐಕ್ಯವಿಲ್ಲ. ಎಲ್ಲ ಪದಾರ್ಥಗಳಿಗೂ ಆತ್ಮನಾದ ಪರಮಾತ್ಮನಿಗೂ ಜಗತ್ಕಾರಣನಾದ ಪರಮಾತ್ಮನಿಗೂ ಐಕ್ಯವು ವಿಶಿಷ್ಟವಾದ ಪದಾರ್ಥ ಒಂದೇ ಅಂತ ಹೇಳಲ್ಪಡುತ್ತೆ. ಆದ್ದರಿಂದ ವಿಶಿಷ್ಟ ಐಕ್ಯ ಪರಂ ಶರೀರಾತ್ಮ ನಿಬಂಧನ, ಶರೀರಾತ್ಮ ಕಾರಣದಿಂದ, ಶರೀರಾತ್ಮ ಭಾವ ಸಂಬಂಧದ ಕಾರಣದಿಂದ ವಿಶಿಷ್ಟ ಐಕ್ಯ ಪರಂ, ವಿಶಿಷ್ಟವಾದ ಪದಾರ್ಥ ಒಂದೇನೆ. ಆದ್ದರಿಂದ ಸರ್ವಂ ಸಮಾಪ್ನೋಷಿ ತತಃ ಅಸಿ ಸರ್ವ ಅಂತ ಹೇಳಿದ್ರೆ ತ್ವಂ ಸರ್ವ ಅಸಿ, ತ್ವಂ ಸರ್ವ ಅಸಿ ಅಂದರೆ ತ್ವಂ ಸರ್ವ ಅಸಿ, ನೀನೇ ಎಲ್ಲವೂ ಆಗಿದೆಯಾ ಅಂತ ಹೇಳಿದ್ರೆ ಹೇಗರ್ಥ ಅಂತ ಹೇಳಿದ್ರೆ ಈ ರೀತಿ ಜಗತ್ಕಾರಣನಾದ, ಎಲ್ಲವನ್ನೂ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾದ ನೀನು ಎಲ್ಲಕ್ಕೂ ಆತ್ಮನಾಗಿದೆಯಾ ಅಂತ ಹೇಳಿ ಸರ್ವಾತ್ಮಕನಾದ ಪರಮಾತ್ಮನಿಗೂ ಜಗತ್ಕಾರಣನಾದ ಪರಮಾತ್ಮನಿಗೂ ಐಕ್ಯ, ವಿಶಿಷ್ಟ ಐಕ್ಯ ಅಂತ ಹೇಳಿ ಆ ರೀತಿ ತತ್ವಮಸಿಯಲ್ಲಿಯೂ ಹಾಗೆಯೇ ಅರ್ಥವನ್ನು. ಅದರಿಂದ ಯತಃ ತ್ವಂ ಆತ್ಮತೆಯ ವ್ಯಾಪ್ನೋಸಿ ಅಂತ ಹೇಳಿ ಅದನ್ನು ಇಲ್ಲಿ ಅರ್ಥ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ಇಲ್ಲಿ ಯತಃ ತ್ವಂ ಸರ್ವಂ ಚಿರಚಿದ್ವಸ್ತು ಜಾತಂ ಆತ್ಮತೆಯ ಸಮಾಪ್ನೋಷಿ ಅತಃ ಚಿರಚಿದ್ವಸ್ತು ಜಾತಸ್ಯ ತತ್ತಚ್ಛರೀರತೆಯ ತತ್ವತ್ ಪ್ರಕಾರಾತ್ ಸರ್ವಪ್ರಕಾರ ತ್ವಮೇವ ಸರ್ವಶಬ್ದವಾಚ್ಯ. ಪರಮಾತ್ಮನು ಒಬ್ಬನೇ, ಆದರೆ
ವಿಶೇಷಣಗಳು ಅನೇಕವಾಗಿದೆ. ಎಲ್ಲಕ್ಕೂ ಒಬ್ಬನೇ ಆತ್ಮನಾಗಿರೋದರಿಂದ ಅದರಲ್ಲಿ ವಿಶೇಷ್ಯವೂ ಒಂದೇ, ವಿಶೇಷಣಗಳು ಅನೇಕ. ಆ ರೀತಿ ಇಲ್ಲಿ ವಿಶಿಷ್ಟ ವೇಷದಲ್ಲಿ ಐಕ್ಯವನ್ನು ಹೇಳಬೇಕು. ಸಕಲ ವೇದ ಅಂತ ತದುಪಬೃಂಹಣೇಶು ಭಗವದ್ವಾಚಿ ಶಬ್ದಾನಾಂ ಸರ್ವ ಚಿರಚಿದ್ವಸ್ತುವಾಚಿ ಸಾಮಾನ್ಯ ವಿಶೇಷ ಸಕಲ ಶಬ್ದ ಸಾಮಾನಾಧಿಕರಣ್ಯಸ್ಯಾಪಿ ಶರೀರಾತ್ಮಭಾವ ಏವ ನಿಬಂಧನಂ ಇತಿ ಏತತ್ ಪ್ರಘಟ್ಟ ಫಲಿತಂ ತ್ವಮಕ್ಷರಂ ಸದಸತ್ ಇತಿ. ಇಲ್ಲಿ ಉದಾಹರಿಸುವಾಗ ತ್ವಂ ಅಕ್ಷರಂ ಸದಸತ್, ಅಕ್ಷರಂ ಅಂದರೆ ಜೀವಾತ್ಮ ಸ್ವರೂಪ, ಪರಿಶುದ್ಧವಾದ ಜೀವಾತ್ಮ ಸ್ವರೂಪ. ಸದಸತ್ ಕಾರ್ಯಕಾರಣ ಭಾವದಲ್ಲಿರುವ ಪ್ರಕೃತಿ, ಮತ್ತು ಅದಕ್ಕಿಂತಲೂ ಪರವಾದದ್ದು ಮುಕ್ತಾತ್ಮ ಸ್ವರೂಪ ಅಂತ ಹೇಳಿ ಎಲ್ಲವೂ ಪರಮಾತ್ಮನೊಡನೆ ಎಲ್ಲಕ್ಕೂ ಕೂಡ ಸಮಾನಾಧಿಕರಣ್ಯವು ಹೇಳಿ, ವಿಶೇಷವಾಗಿಯೂ ಕೂಡ ಸಾಮಾನ್ಯ ವಿಶೇಷಣ ನ್ಯಾಯದಿಂದ ವಾಯು, ಯಮಃ, ಅಗ್ನಿ, ವರುಣ, ಇಂದ್ರ ಮೊದಲಾದದ್ದೆಲ್ಲ ಸಮಾನಾಧಿಕರಣಿ ಸಾಮಾನ್ಯ ವಿಶೇಷ ನ್ಯಾಯ. ಎಲ್ಲವೂ ಅಂತ ಹೇಳಿ ಒಂದೊಂದಕ್ಕೂ ಕೂಡ ಅದು ನೀನೇ ಆಗಿದೆಯಾ, ವಾಯುವು ನೀನೇ, ಅಗ್ನಿಯೂ ನೀನೇ, ವರುಣನೂ ನೀನೇ, ಯಮನೂ ನೀನೇ, ಎಲ್ಲವೂ ನೀನೇ ಅಂತ ಹೇಳಿ ಸಾಮಾನ್ಯ ವಿಶೇಷ ನ್ಯಾಯದಿಂದ ಹೇಳಿರುವ ಹಾಗೆ ಅದಕ್ಕೆ ಅನುಗುಣವಾಗಿ ಇದೆಲ್ಲ ಕೂಡ ಎಲ್ಲ ವೇದಾಂತಗಳಲ್ಲಿಯೂ ಈ ವೇದಾಂತಗಳನ್ನು ಉಪಬೃಂಹಣ ಮಾಡುವಂತಹ ಇತಿಹಾಸ ಪುರಾಣಗಳಲ್ಲಿಯೂ ಕೂಡ ಭಗವಂತನನ್ನು ಹೇಳುವ ಎಲ್ಲ ಶಬ್ದಗಳು ಭಗವದ್ವಾಚಿ ಶಬ್ದಾನಾಂ ಸರ್ವಚಿದಚಿದ್ವಸ್ತು ವಾಚಿ, ಎಲ್ಲ ಚೇತನಾಚೇತನ ಪದಾರ್ಥಗಳನ್ನು ತಿಳಿಸುವ ಪದಗಳಲ್ಲಿ ಸಾಮಾನ್ಯ ವಿಶೇಷ ಸಕಲ ಶಬ್ದ ಸಾಮಾನಾಧಿಕರಣ್ಯಸ್ಯಾಪಿ, ಎಲ್ಲ ಶಬ್ದಗಳಲ್ಲಿಯೂ ಸಾಮಾನಾಧಿಕರಣ್ಯವು ಸಾಮಾನ್ಯ ವಿಶೇಷ ನ್ಯಾಯದಿಂದಲೂ ಕೂಡ ಶರೀರಾತ್ಮಭಾವವೇ ಕಾರಣ, ಎಲ್ಲ ಕಡೆಯೂ ಶರೀರಾತ್ಮಭಾವ ಏವ ನಿಬಂಧನಂ ಅನ್ನೋದು ಇದರಿಂದ ನಮಗೆ ತಿಳಿದು ಬರುವಂತಹ ಅರ್ಥ. ಈ ಪ್ರಘಟ್ಟ ಫಲಿತಂ ಇತಿ ಅಭಿಪ್ರಾಯೇಣ ಆಹ. ಈ ಒಂದು ಸಣ್ಣ ಪ್ರಕರಣ ಪ್ರಘಟ್ಟ ಅಂತ ಹೇಳಿದ್ರೆ ಮುಖ್ಯವಾದ ಪ್ರಕರಣ ವಿಶ್ವರೂಪ ದರ್ಶನ. ಆ ವಿಶ್ವರೂಪ ದರ್ಶನದಲ್ಲಿ ಇದು ಒಂದು ಸಣ್ಣ ಪ್ರಕರಣ. ಇದರಲ್ಲಿ ಶರೀರಾತ್ಮಭಾವವು ಹೇಳಲ್ಪಡುತ್ತೆ. ಎಲ್ಲ ಪದಾರ್ಥಗಳೊಡನೆಯೂ ಸರ್ವಶಬ್ದವಾಚ್ಯತ್ವವು ಅರ್ಜುನನು ಮಾಡುವ ಈ ಸ್ತೋತ್ರಗಳಲ್ಲಿ ಈ ಕೆಲವು ಶ್ಲೋಕಗಳಲ್ಲಿ ಇದು ಒಂದು ಬೇರೆಯಾದ ಒಂದು ಘಟ್ಟ ಅಂತ ಇಟ್ಕೊಂಡ್ರೆ, ಪ್ರಘಟ್ಟ ಒಂದು ಸಬ್ ಸೆಕ್ಷನ್ ಅಂತ ಇಟ್ಕೊಂಡ್ರೆ ಇದರಲ್ಲಿ ಶರೀರಾತ್ಮಭಾವವು ಸ್ಪಷ್ಟವಾಗಿ ಹೇಳಲ್ಪಡುತ್ತೆ. ಇದು ಎಲ್ಲ ವೇದಗಳು ಹೇಳುವ ಶರೀರಾತ್ಮಭಾವದ ವಿವರಣಾ ರೂಪದಲ್ಲಿದೆ. ಉಪಬೃಂಹಣ ಅಂತ ಹೇಳುವುದು ಸ್ಮೃತಿಗಳು ಉಪಬೃಂಹಣ ಅಂತ ಹೇಳೋದು. ಆದ್ದರಿಂದ ಅದನ್ನು ವಿಸ್ತಾರವಾಗಿ ಅನೇಕ ಶ್ಲೋಕಗಳಲ್ಲಿ ಇಲ್ಲಿ ಹೇಳಲ್ಪಟ್ಟಿದೆ. ಎಲ್ಲವೂ ಕೂಡ ಪರಮಾತ್ಮನ ಸರ್ವಾತ್ಮಕತ್ವವನ್ನು, ಎಲ್ಲವೂ ಅವನಿಗೆ ಶರೀರವಾಗಿರುವುದರಿಂದಲೂ ಸರ್ವಶಬ್ದವಾಚ್ಯತ್ವ, ಸರ್ವ ಪ್ರಕಾರತ್ವ ಅದು ಕೂಡ ಅವನಿಗೆ ಇದೆಲ್ಲವೂ ಕೂಡ ತಿಳಿದು ಬರುತ್ತೆ ಅನ್ನೋದನ್ನು ಇಲ್ಲಿ ಸ್ವಾಮಿ ದೇಶಿಕನ್ ಸ್ಪಷ್ಟಪಡಿಸ್ತಾರೆ. ಅದಕ್ಕೆ ಮೇಲೆ ಇವನು ಅಪರಾಧ ಕ್ಷಮಾಪಣೆಯನ್ನು ಮಾಡ್ತಾನೆ ಅರ್ಜುನನು. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇಮಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಯಚ್ಚ ಅಪಹಾಸಾರ್ಥಂ ಅಸತ್ಕೃತೋಸಿ ವಿಹಾರ ಶಯ್ಯಾಸನ ಭೋಜನೇಶು ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಂ ಅಹಮಪ್ರಮೇಯಂ. ಕ್ಷಮೆಯನ್ನು ಪ್ರಾರ್ಥನೆ ಮಾಡ್ತೀನಪ್ಪ, ನಾನು ಅಪ್ರಮೇಯನಾದ ನಿನ್ನನ್ನು ನಿನ್ನ ಮುಂದೆಯೇ ನಾನು ಕ್ಷಮೆಯನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಅಂದರೆ ಎಂತೆಂತಹ ಅಪರಾಧಗಳನ್ನು ಮಾಡಿದ್ದೇನೆ ನಾನು, ನಿನ್ನನ್ನು ಯಾವ ಅಪಹಾಸ ಮಾಡುವುದಕ್ಕೋ, ಪರಿಹಾಸಾರ್ಥವಾಗಿ ತಮಾಷೆ ಮಾಡುವುದಕ್ಕೆ ಬೇರೆ ಮಾಡಿರಬಹುದು, ಎಲ್ಲರ ಮುಂದೆಯೂ ಮಾಡಿರಬಹುದು, ಒಬ್ಬನೇ ಇರುವಾಗ ಏಕಾಂತದಲ್ಲಿ ಮಾಡಿರಬಹುದು, ಎಲ್ಲರ ಎದುರಿಗೆ ಕೂಡ ಮಾಡಿರಬಹುದು. ಬೇರೆ ಬೇರೆ ಶಬ್ದಗಳಿಂದ ನಿನ್ನನ್ನು ನಾನು ಕರೆದಿದ್ದೇನೆ. ನಿನ್ನನ್ನು ಸಖಾ ಅಂತ ತಿಳಿದು ನಿನ್ನನ್ನು ಒಂದು ವಿನಯವೂ ಇಲ್ಲದೆ ಯಾವುದು ಹೇಳಲ್ಪಟ್ಟಿದೋ ಪ್ರಸಭಂ, ಅನ್ನಕ್ಕೆ ಭಾಷ್ಯಕಾರರು ವಿನಯ ಅಪೇತಂ ಯದುಕ್ತಂ, ವಿನಯವಿಲ್ಲದೆ ಅಂತ ಹೇಳಿ ಧಾರ್ಷ್ಟ್ಯದಿಂದ ವಿನಯವೇ ಇಲ್ಲದೆ ನಿನ್ನನ್ನು ಯಾವ್ಯಾವ ಹೆಸರುಗಳಿಂದೆಲ್ಲ ಕರೆದಿದ್ದೀನಿ ನಾನು. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ, ನನಗೆ ಸಖಾ ಅಂತ ತಿಳಿದೆ, ಕೃಷ್ಣ ಅಂತ ಹೇಳಿದೆ, ಯಾದವ ಅಂತ ಹೇಳಿದೆ, ಸಖಾ ಅಂತಲೂ ಹೇಳಿದೆ. ಅಜಾನತಾ ಮಹಿಮಾನಂ ತವೇಮಂ, ಈ ಒಂದು ಮಹಿಮೆಯನ್ನು ತಿಳಿದಿಲ್ಲ ನಾನು. ಅದು ಸಾಕ್ಷಾತ್ಕಾರ ಆಗೋವರೆಗೂ ಅವನು ಪೂರ್ಣವಾಗಿ ತಿಳಿಯೋದಿಲ್ಲ. 4ನೇ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ತನ್ನ ಅವತಾರ ರಹಸ್ಯವನ್ನೆಲ್ಲ ವಿಸ್ತಾರವಾಗಿ ಹೇಳಿ ಆಯಿತು, ಉಪದೇಶ ಮಾಡಿ ಎಲ್ಲವನ್ನೂ ಹೇಳಿ ಅವನಿಗೆ ಅವತಾರ ರಹಸ್ಯ ಜ್ಞಾನವೆಲ್ಲ ಇತ್ತು ಅರ್ಜುನನಿಗೆ. ಆದರೂ
ಸಾಕ್ಷಾತ್ತಾಗಿ ಕಂಡ ಮೇಲೆ ಅದಾದ ಮೇಲೆ ಅವನ ವಿಭೂತಿ ಯೋಗವನ್ನೆಲ್ಲ ಕೃಷ್ಣನು ವಿಸ್ತಾರವಾಗಿ ಹೇಳಿದ. ಇದೆಲ್ಲವೂ ಸಾಕ್ಷಾತ್ತಾಗಿ ಪರಮಾತ್ಮವನ್ನು ರೂಪವನ್ನು ನೋಡಿದಾಗ ಪೂರ್ಣವಾಗಿ ಅವನಿಗೆ ಆಗ ತಿಳಿಯುತ್ತೆ, ಇದು ಇಂತಹ ಮಹಿಮೆಯುಳ್ಳವನು ಸಾಕ್ಷಾತ್ತಾಗಿ ಕಂಡು ಅದಾದ ಮೇಲೆ ಆ ಕ್ಷಮೆಯನ್ನು ಪ್ರಾರ್ಥನೆ ಮಾಡ್ತಾನೆ. ಅಜಾನತ ಮಹಿಮಾನಂ ತವ ಇಮಂ ಮಹಿಮಾನಂ ಅಜಾನತ, ಈ ಒಂದು ಅದ್ಭುತವಾದ ಮಹಿಮೆಯನ್ನು ತಿಳಿಯದೆ ಮಯಾ ಪ್ರಾಮಾದಿಕವಾಗಿ ತಿಳಿಯದೆ ಮಾಡಿರಬಹುದು, ಪ್ರಣಯೇನ ವಾಪಿ ಅಥವಾ ನಿನ್ನ ಮೇಲಿನ ಒಂದು ಪ್ರೀತಿಯಿಂದ ಮಾಡಿರಬಹುದು. ಹೆಚ್ಚ ಅಪಹಾಸಾರ್ಥಂ ಅಸತ್ಕೃತೋಸಿ, ನಿನಗೆ ನಾನು ಬಹಳ ಸತ್ಕಾರವನ್ನು ಮಾಡಿಲ್ಲ, ಅಸತ್ಕೃತೋಸಿ ಅಂತ ಹೇಳಿದ್ರೆ ನಿನ್ನ ಬಲ ಅನಾದರ ಮಾಡಿದ್ದೇನೆ, ನಿನಗೆ ಯಾವುದು ಅರ್ಹವಲ್ಲವೋ ಅನರ್ಹವಾದ ನಡತೆಗಳನ್ನೆಲ್ಲ ನಿನ್ನ ಮುಂದೆ ನಡೆದುಕೊಂಡಿದ್ದೇನೆ ನಿನ್ನೊಡನೆ. ವಿಹಾರ ಶಯ್ಯ ಆಸನ ಭೋಜನೇಶು, ವಿಹಾರದಲ್ಲಿಯೋ ಮಲಗಿರುವಾಗಲೋ ಆಸನದಲ್ಲಿಯೋ ಕುಳಿತಿರುವಾಗಲೋ ಭೋಜನ ಕಾಲದಲ್ಲಿಯೋ, ಏಕಃ ಅಥವಾ ಅಪಿ ಅಚ್ಯುತ ತತ್ಸಮಕ್ಷಂ, ಒಬ್ಬನೇ ಇರುವಾಗಲೂ ಎಲ್ಲರ ಜೊತೆಯಲ್ಲಿರುವಾಗಲೂ, ಎಲ್ಲ ಏಕಾಂತೇವಾ ಸಮಕ್ಷಂ ವಾ, ಮಿಕ್ಕಿರವರ ಕಣ್ಣೆದುರುಗಡೆಗೆ, ಸಮಕ್ಷಂ ಅಂದರೆ ಮಿಕ್ಕಿದವರ ಎದುರಿಗೆ ಅಂತ ಅರ್ಥ, ಅಕ್ಷಂ ಅಂದರೆ ಕಣ್ಣು, ಇನ್ನು ಬೇರೆಯವರ ಎದುರುಗಡೆ ಅಥವಾ ಬೇರೆಯವರ ಮುಂದೆ ಅಥವಾ ನಿನಗೆ ಏಕಾಂತದಲ್ಲಿರುವಾಗ ಏನೇನೋ ಈ ರೀತಿಯೆಲ್ಲ ನಾನು ನಿನಗೆ ಸಲ್ಲದಂತಹ ಕೆಲಸಗಳು ನಿನಗೆ ಅರ್ಹವಲ್ಲದು, ನಾನು ವಿನಯವಿಲ್ಲದೆ ಎಷ್ಟೋ ಮಾಡಿದ್ದೇನೆ, ತಿಳಿಯದೆ ಮಾಡಿರ್ಬೋದು ಅಥವಾ ಒಂದು ಪ್ರೀತಿಯಿಂದ ಮಾಡಿರಬಹುದು, ಅದನ್ನೆಲ್ಲ ನೀನು ಕ್ಷಮಿಸುವಂತ ಪ್ರಾರ್ಥನೆ ಮಾಡ್ತೇನೆ ಅಂತ ಹೇಳ್ತಿದ್ದಾನೆ. ತವ ಅನಂತ ವೀರ್ಯತ್ವ ಅಮಿತ ವಿಕ್ರಮತ್ವ ಸರ್ವಾಂತರಾತ್ಮತ್ವ ಸರಷ್ಟೃತ್ವಾದಿಕೋ ಯೋ ಮಹಿಮಾ ಅಜಾನತ ಮಹಿಮಾನಂ ಅಂತ ಹೇಳಿದಾಗ ಈ ರೀತಿಯಾದ ಮಹಿಮೆ ನನಗೆ ತಿಳಿದಿರಲಿಲ್ಲ. ಅನಂತ ವೀರ್ಯತ್ವ ಅಮಿತ ವಿಕ್ರಮತ್ವ ಸರ್ವಾಂತರಾತ್ಮತ್ವ ಸರಷ್ಟೃತ್ವಾದಿಕವು, ಸರಷ್ಟೃತ್ವ ಮೊದಲಾದ ಇಂತಹ ಯಾವ ಇದು ನನಗೆ ಈ ಮಹಿಮೆಯೆಲ್ಲವೂ ಮೊದಲು ತಿಳಿದಿರಲಿಲ್ಲ. ತಮಿಮಂ ಅಜಾನತ ಮಯಾ ಪ್ರಮಾದಾತ್ ಮೋಹಾತ್, ಪ್ರಮಾದ ಅಂತ ಹೇಳಿದ್ರೆ ಮೋಹದಿಂದ, ಅಜ್ಞಾನದಿಂದ, ಬುದ್ಧಿಯು ಅಜ್ಞಾನದಿಂದ ಮೋಹದಿಂದ ಮಾಡಿರಬಹುದು. ಚಿರ ಪರಿಚಯೇನವ ಪ್ರಣಯೇನ, ನಿನಗೆ ಚೆನ್ನಾಗಿ ಪರಿಚಯವಾಗಿರೋದ್ರಿಂದ ಅನಾದರದಿಂದ ಮಾಡಿರಬಹುದು. ಅದರಿಂದ ಪರಿಚಯ ಹೆಚ್ಚಾಯಿತು ಅಂದರೆ ಅನಾದರ ಉಂಟಾಗುತ್ತೆ ಅಂತ ಹೇಳ್ತಾರೆ. ಅದರಿಂದ ಅತಿ ಪರಿಚಯಾದ ಅವಜ್ಞ ಸಂತತ ಗಮನಾತ್ ಅನಾದರೋ ಭವತಿ ಅಂತ ಹೇಳೋಗೆ, ಅತಿ ಪರಿಚಯಾದ ಅವಜ್ಞ, ಬಹಳ ಪರಿಚಿತವಾದರೆ ಅದನ್ನು ಅನಾದರ ಮಾಡೋದು ಕಂಡುಬರುತ್ತೆ. ಆದ್ದರಿಂದಲೂ ಇರಬಹುದು. ಸಖೇತಿ ಮಮ ವಯಸ್ಯ ಇತಿ ಮತ್ವ, ನನಗೆ ಸಮಾನ ವಯಸ್ಕನು ಅಂತ ಹೇಳಿ ತಿಳಿದು, ಹೇ ಕೃಷ್ಣ, ಹೇ ಯಾದವ, ಹೇ ಸಖೇ ಇತಿ ತ್ವಯ ಪ್ರಸಭಂ ವಿನಯಾಪೇತಂ ಯದುಕ್ತಂ, ನನಗೆ ಸಮಾನ ವಯಸ್ಕನು ಅಂತ ಹೇಳಿ ಈ ರೀತಿಯೆಲ್ಲ ಯಾವುದೆಲ್ಲ ನಾನು ನಿನಗೆ ವಿನಯವಿಲ್ಲದೆ ಹೇಳಿದನೋ, ಹೆಚ್ಚ ಪರಿಹಾಸಾರ್ಥಂ, ಪರಿಹಾಸ ಮಾಡುವುದಕ್ಕೆ, ಸರ್ವದಾ ಏವ ಸತ್ಕಾರಾರ್ಹ ತ್ವಂ ಅಸತ್ಕೃತೋಸಿ, ಎಲ್ಲ ಕಾಲದಲ್ಲಿಯೂ ಸತ್ಕಾರ ಮಾಡಲು ಯೋಗ್ಯನಾದವನು, ಆ ರೀತಿ ಇಲ್ಲದೆ ನಾನು ನಿನಗೆ ಅನಾದರ ಮಾಡಿದ್ದೇನೆ. ವಿಹಾರ ಶಯ್ಯ ಆಸನ ಭೋಜನೇಶು ಚ ಸಹಕೃತೇಶು ಏಕಾಂತೇ ವಾ ಸಮಕ್ಷಂ ವಾ, ಎಲ್ಲರೊಡನೆಯೂ ಇರುವಾಗ ಏಕಾಂತದಲ್ಲಿ ಇರುವಾಗಲೋ ನಿನ್ನ ಮುಂದೆ ನಾನು ಯತಿ ಅಸತ್ಕೃತೋಸಿ, ನಿನಗೆ ಈ ರೀತಿ ಅನಾದರನ್ನೆಲ್ಲ ಮಾಡಿದ್ದೀನೋ ಅದು ತತ್ಸರ್ವಂ ತ್ವಾಂ ಅಪ್ರಮೇಯಂ ಅಹಂ ಕ್ಷಾಮಯೇ, ಅದೆಲ್ಲವನ್ನು ಅಪ್ರಮೇಯನಾದ ನಿನ್ನಲ್ಲಿ ನಾನು ಕ್ಷಮಿಸುವಂತ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂತ ಅರ್ಜುನನು ಅಪರಾಧ ಕ್ಷಮಾಪಣೆಯನ್ನು ಕೇಳ್ತಾನೀಗ. ಅಂತಹ ಅದ್ಭುತವಾದ ರೂಪವನ್ನು ನೋಡಿ ಭಯದಿಂದಲೂ ಹರ್ಷದಿಂದಲೂ ಪರಮಾತ್ಮನ ಪರತ್ವವನ್ನು ಸೌಲಭ್ಯವನ್ನು ಎರಡನ್ನೂ ನೋಡಿದ, ಆದ್ದರಿಂದ ಅಲ್ಲಿ ಕ್ಷಮಾಪಣೆಯನ್ನು ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನ ಒಂದು ಆಶ್ಚರ್ಯವಾದ ಸ್ವರೂಪವನ್ನು, ಪರಸ್ವರೂಪವನ್ನೆಲ್ಲ ಸ್ತೋತ್ರ ಮಾಡಿ ಅಪರಾಧ ಕ್ಷಮಾಪಣೆಯನ್ನು ಕೇಳ್ತಾ ಇದ್ದಾನೆ ಇಲ್ಲಿ. ಇದಂ ಶಬ್ದ ವಿಶೇಷಿತ ಮಹಿಮ ಶಬ್ದ ಅಜಾನತ ಮಹಿಮಾನಂ ತವೇಮಂ ಅಂತ ಹೇಳುವಂತಹ ಆ ಮಹಿಮೆಯನ್ನು ಪ್ರಕೃತ ಮಹಿಮ ಅನುವಾದಿ ಇತಿ ಅಭಿಪ್ರಾಯೇಣ ಅನಂತವೀರ್ಯ ಅಮಿತ ವಿಕ್ರಮತ್ವ ಇತ್ಯಾದಿ. ಪ್ರಮಾದ ಶಬ್ದಸ್ಯ ಅಜ್ಞಾನಪರತ್ವೇ ಅಜಾನತಾ ಇತ್ಯನೇನ ಪೌನರುಕ್ತ್ಯಾತ್ ಸಜಾತೀಯತ್ವ ಭ್ರಮ ಪರತ್ವ ಅಭಿಪ್ರೇತ್ಯ ಪ್ರಮಾದಾತ್ ಮೋಹಾತ್ ಅಂತ ಹೇಳಿ. ಪ್ರಮಾದ ಅಂದರೆ ಮೋಹ,
ಅಜ್ಞಾನದಿಂದ ಅಂತ ಹೇಳಿಲ್ಲ. ಅಜಾನತಾ ಮಹಿಮಾನಂ, ಅಜಾನತ ಅಂತಲೂ ಹೇಳಿದೆ, ಪ್ರಮಾದ ಅನ್ನೋದು ಹೇಳಿದೆ. ಎರಡಕ್ಕೂ ಪುನರುಕ್ತಿ ಇಲ್ಲದೆ ಇರುವ ಹಂಗೆ ಅರ್ಥ ಮಾಡುವ. ಆದ್ದರಿಂದ ಇಲ್ಲಿ ಮೋಹ ಅಂತ ಹೇಳಿದ್ರು. ಸಖೇತಿ ಬುದ್ಧಿ ಹೇತುತ್ವ ಸ್ವಾರಸ್ಯಾತ್ ಪ್ರೀತಿವಾಚಿನಾಪಿ ಪ್ರಣಯ ಶಬ್ದೇನ, ಪ್ರೀತಿಯನ್ನು ತಿಳಿಸುವಂತಹ ಪ್ರಣಯ ಶಬ್ದದಿಂದಲೂ ತದೌಪೈಕ ಚಿರಪರಿಚಿತ ಉಪಚಾರ ಯುಕ್ತ, ಅದಕ್ಕೆ ಉಪಯುಕ್ತವಾದದ್ದು ಚಿರಪರಿಚಯ, ಬಹಳ ಕಾಲದಿಂದ ಪರಿಚಯ ಇರೋದರಿಂದ ಈ ರೀತಿ ನಾನು ಎಷ್ಟೋ ಮಾಡಿರಬಹುದು ತಪ್ಪುಗಳನ್ನು. ಪ್ರಣಯೇನ ಚಿರಪರಿಚಯೇನ ಸಯುಜಾ ಸಖಾಯ ಇತಿ ಶ್ರುತಿ ಪ್ರತಿಪನ್ನ ಸಖಿತ್ವ ಬುದ್ಧೇ ಮೋಹಾದಿಜನ್ಯತ್ವ ಅಸಂಭವೇನ ಸಖೇತಿ ಮತ್ವ ಇತ್ಯತ್ ಲೌಕಿಕ ವಯಸ್ಸಿತ್ವ ಬುದ್ಧಿ. ಸಖಾ ಇತಿ ಮತ್ವ ಅಂತ ಹೇಳಿದಾಗ ಉಪನಿಷತ್ ಹೇಳುತ್ತೆ, ದ್ವಾಸು ಪರ್ಣ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಶಸ್ವ ಜಾತೆ ಅಂತ ಹೇಳಿ, ಎರಡು ಪಕ್ಷಿಗಳು ಜೊತೆಯಲ್ಲಿ ಒಂದೇ ವೃಕ್ಷವನ್ನು ಆಶ್ರಯಿಸಿದೆ ಅಂತ ಹೇಳುವಾಗ ಅಲ್ಲಿಯೂ ಸಖ ಶಬ್ದ ಬರುತ್ತೆ. ಅಲ್ಲಿ ಸಮಾನ ಗುಣಕವಾದ ಎರಡು ಸಖ ಅಂತ ಹೇಳಿ ಎಲ್ಲ ಜೊತೆಯಲ್ಲಿ ಇದೆ, ಒಂದೇ ವೃಕ್ಷವನ್ನು ಆಶ್ರಯಿಸಿದೆ ಅಂತ ಹೇಳುವ ಆ ಅರ್ಥವಲ್ಲ ಇಲ್ಲಿ. ಯಾಕೆ ಅಂದರೆ ಅದರಿಂದ ಮೋಹ ಉಂಟಾಗೋದಿಲ್ಲ. ಆ ಒಂದು ಅರ್ಥ ಏನೋ ತಿಳಿದಿದ್ರೆ ಇವನು ಪರಮಾತ್ಮನು ಜೀವಾತ್ಮನು ಒಂದೇ ಶರೀರದಲ್ಲಿ ಇದ್ದಾರೆ ಅಂತ ಹೇಳಿ ಆ ರೀತಿಯಲ್ಲಿ ಸಖ ಅನ್ನುವ ಅರ್ಥವನ್ನು ತಿಳಿದಿದ್ದರೆ ಇವನಿಗೆ ಅದು ಮೋಹವಲ್ಲ, ಅದು ತತ್ವಜ್ಞಾನ, ಸರಿಯಾದ ಜ್ಞಾನ, ಅದು ಯಥಾರ್ಥ ಜ್ಞಾನ. ಆ ರೀತಿ ಜ್ಞಾನ ಆದರೆ ಇವನಿಗೆ ಮೋಹ ಉಂಟಾಗೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇಲ್ಲಿ ಲೌಕಿಕವಾದ ಸಖ ಅಂತ ಹೇಳುವುದು ಲೌಕಿಕವಾದ ವಿಷಯ ಅನ್ನೋದನ್ನು ಇಲ್ಲಿ ಮಮ ವಯಸ್ಸ್ಯ ಇತಿ ಮತ್ವ, ನನ್ನ ಸಮಾನ ವಯಸ್ಸಿನವನು ಅಂತ ತಿಳಿದು. ಹೇ ಕೃಷ್ಣೇ ಇತ್ಯಾದಿಕಂ ಪ್ರಸವೋಕ್ತ್ಯಾಕಾರ ಸಮರ್ಪಕಂ ಇತ್ಯಾಶಯೇನ ಅನ್ವಯಂ ದರ್ಶಯೇನ ಪ್ರಕೃತ ಉಚಿತ ವಿನಯಾಭಾವ ಪರತ್ವಂ. ವಿನಯವಿಲ್ಲದೆ ಇರೋದು, ಹೇ ಕೃಷ್ಣ ಅಂತ ಹೇಳೋದು ವಿನಯವಿಲ್ಲದೆ ಮಾತಾಡಿರುವಂತಹದ್ದು. ಇಚ್ಛ ಇತ್ಯತ್ರ ಚ ಶಬ್ದಾಭಿಪ್ರೇತ ಸತ್ಕಾರ ಭೂತ್ವ ಸಿದ್ಧ್ಯರ್ಥಂ ಯತ್ ಅಸತ್ಕೃತಃ ಅಸಿ ಇತ್ಯಸ್ಯ ಆವೃತ್ಯ ವಾಕ್ಯಭೇದಮಂಗೀಕೃತ್ಯ ಅರ್ಥಮಃ. ಇಚ್ಛ ಪರಿಹಾಸಾರ್ಥಂ, ಇಚ್ಛ ಪರಿಹಾಸಾರ್ಥಂ ಬೇರೆ ಒಂದು ವಾಕ್ಯವನ್ನಾಗಿ ಮಾಡ್ತಾರೆ. ವಿನಯಾಪೇತಂ ಯದುಕ್ತಂ ಯಚ್ಚ ಪರಿಹಾಸಾರ್ಥಂ ಸರ್ವದೈವ ಸತ್ಕಾರಾರ್ಹ ತ್ವಂ ಅಸತ್ಕೃತೋಸಿ. ಒಂದು ಬೇರೆ ಬೇರೆ ವಾಕ್ಯವಾಗಿ ಮಾಡಿ ಹೇಳ್ತಾ ಇದ್ದಾರೆ ಅದನ್ನೆಲ್ಲ. ಪರಿಹಾಸಾರ್ಥಮಪಿ ಅಸತ್ಕಾರ ಮಹದ್ವಿಷಯ ಅಪರಾಧ ಏವ ಅಭಿಪ್ರಾಯಣ. ಇದು ಮುಖ್ಯವಾದದ್ದು. ಮಧ್ಯಮ ಪುರುಷ ಆಕ್ಷಿಪ್ತ ಅರ್ಥಮಾಹ ಸರ್ವದೈವ ಸತ್ಕಾರಾರ್ಹ ತ್ವಂ. ನೀನು ಎಲ್ಲ ಕಾಲದಲ್ಲಿಯೂ ಸತ್ಕಾರಕ್ಕೆ ಅರ್ಹನಾದವನು. ಆದ್ದರಿಂದ ಪರಿಹಾಸಕ್ಕೂ ಕೂಡ ಒಬ್ಬ ಮಹಾತ್ಮರ ವಿಷಯದಲ್ಲಿ ನಾವು ಆ ರೀತಿ ಪರಿಹಾಸವನ್ನು ಮಾಡಿದ್ರೆ ಅದು ಮಹಾಪರಾಧವಾಗುತ್ತೆ ಅನ್ನೋದು ಇಲ್ಲಿ ತಿಳಿಸ್ತಾ ಇದ್ದಾರೆ. ಮಹಾತ್ಮರ ವಿಷಯದಲ್ಲಿ, ದೊಡ್ಡವರ ವಿಷಯದಲ್ಲಿ ಪರಿಹಾಸವು ಕೂಡ ಮಾಡಬಾರ್ದು, ಅದು ಕೂಡ ಅಪರಾಧವಾಗುತ್ತೆ ಅನ್ನೋದು ಇದರಿಂದ ತಿಳಿಯುತ್ತೆ ಅಂತ ಹೇಳಿ, ನೀನು ಸತ್ಕಾರಕ್ಕೆ ಅರ್ಹನಾದವನು ಎಲ್ಲ ಕಾಲದಲ್ಲಿಯೂ. ನಿನಗೆ ನಾನು ಈ ಪರಿಹಾಸಕ್ಕೂ ಕೂಡ ನಿನ್ನನ್ನು ಅನಾದರ ಮಾಡಿದ್ದೇನೆ ಅನ್ನೋದನ್ನೇ ಏಕಶಬ್ದ ಫಲಿತೋಕ್ತಿ ಏಕಾಂತೆ, ಏಕಾಂತದಲ್ಲಿ ಏಕಃ ಅಥವಾ ಅಪಿ ಅಚ್ಯುತ ಅಂತ ಹೇಳುವಾಗ ಏಕಾಂತದಲ್ಲಿಯೂ ಎಲ್ಲರ ಎದುರುಗಡೆಯೂ ನಿನ್ನ ಎದುರುಗಡೆ ಎಲ್ಲ ಮಾಡಿದ್ದೇನೆ, ಈ ರೀತಿ ಎಲ್ಲ ಮಾಡಿರುವಂತಹದನ್ನೆಲ್ಲ ನೀನು ನನ್ನನ್ನು ಕ್ಷಮಿಸಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಸಖೇತಿ ಮತ್ವ ಪ್ರಸವಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತ ಮಹಿಮಾನಂ ತವೇಮಂ. ಈ ಅತ್ಯದ್ಭುತವಾದ ನಿನ್ನ ಮಹಿಮೆಯನ್ನು ಅವನೇ ಸ್ತೋತ್ರ ಮಾಡಿದ. ಅನಂತ ವೀರ್ಯ ಅಮಿತ ವಿಕ್ರಮಸ್ತ್ವಂ ಅಂತೆಲ್ಲ ಹೇಳಿ ಎಲ್ಲ ಸರ್ವಂ ಸಮಾಪ್ನೋಷಿ ತತೋರಿ ಸರ್ವ, ಇದೆಲ್ಲ ತಿಳಿದಂತಹ ಈ ಮಹಿಮೆಯನ್ನು ಉಳ್ಳ ನಿನ್ನ ವಿಷಯದಲ್ಲಿ ನಾನು ವಿನಯವಿಲ್ಲದೆ ನಡೆದುಕೊಂಡಿದ್ದೇನೆ. ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತ ಮಹಿಮಾನಂ ತವೇಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಯಚ್ಚ ಅಪಹಾಸಾರ್ಥಂ ಅಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಶು ಏಕಃ ಅಥವಾಪಿ ಅಚ್ಯುತ ತತ್ಸಮಕ್ಷಂ ತಕ್ಷಾಮಯೇ ತ್ವಾಂ ಅಹಂ ಅಪ್ರಮೇಯಂ. ಅದನ್ನು ಕ್ಷಮೆಯನ್ನು ಪ್ರಾರ್ಥನೆ ಮಾಡ್ತೇನೆ. ನೀನು ಲೋಕಕ್ಕೆಲ್ಲ ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನ ತ್ವತ್ಸಮೋಸ್ತ್ಯಭ್ಯಧಿಕ ಕುತೋನ್ಯಃ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ. ಉಪನಿಷತ್ತಿನಲ್ಲಿ ಹೇಳಿದ ವಿಷಯವೇ ಇಲ್ಲಿ ನ ತ್ವತ್ಸಮಃ ಅಸ್ತಿ ಅಭ್ಯಧಿಕಃ ಕುತಃ ಅನ್ಯಃ. ನಿನಗೆ ಸಮನಾದವರೇ ಇಲ್ಲ, ಅದಕ್ಕೆ ಅಧಿಕರಾದವರು ಇಲ್ಲ ಅಂತ ಹೇಳಲೇಬೇಕಾಗಿಲ್ಲ. ನೀನು ಲೋಕಕ್ಕೆಲ್ಲ ಪಿತಾ ಆಗಿದೆಯಾ. ಚರಾಚರಸ್ಯ ಲೋಕಸ್ಯ ಪಿತಾಸಿ, ಚರಾಚರಾತ್ಮಕವಾದ ಲೋಕಕ್ಕೆಲ್ಲ ನೀನು
ತಂದೆ ಆಗಿದೆಯಾ, ಪಿತಾ ಆಗಿದೆಯಾ. ತ್ವಮಸ್ಯ ಅಂದರೆ ಹಿತವನ್ನೇ ಬಯಸುವವನು. ತ್ವಮಸ್ಯ ಪೂಜ್ಯಶ್ಚ, ಪೂಜ್ಯನಾಗಿದೆಯಾ. ಗುರುಹು ಗರೀಯಾನ್, ಶ್ರೇಷ್ಠನಾದ ಗುರುವು ಆಗಿದೆಯಾ. ನ ತ್ವತ್ಸಮಃ ಅಸ್ತಿ ಅಭ್ಯಧಿಕಃ ಕುತಃ, ಅನ್ಯಃ ಅಭ್ಯಧಿಕಃ ಕುತಃ. ನಿನಗಿಂತ ಅಧಿಕನಾದವನು ಬೇರೆ ಎಲ್ಲಿರೋಕ್ಕೆ ಸಾಧ್ಯ. ಲೋಕತ್ರಯೇಪಿ ಅಪ್ರತಿಮ ಪ್ರಭಾವ. ಲೋಕತ್ರಯ ಅಂತ ಹೇಳಿದ್ರೆ ಎಲ್ಲ ನಿನಗಿಂತ ಮೂರು ವಿಧವಾದವರು ಎಲ್ಲಿಯೂ ಸಿಗೋದಿಲ್ಲ ನಿನಗೆ. ಲೋಕತ್ರಯೇಪಿ ತ್ವದನ್ಯ ಕಾರುಣ್ಯಾದಿನ ಹೇಳ್ತಾರೆ. ಕಾರುಣ್ಯ ಮೊದಲಾದ ಗುಣಗಳಿಂದ, ಯಾವ ಗುಣದಿಂದಲೂ ನಿನಗೆ ಸಮನಾದವರು ಯಾರೂ ಸಿಗೋದಿಲ್ಲ. ನಿನಗೆ ಅಧಿಕರಾದವರು ಇಲ್ಲ ಅನ್ನೋದು ಹೇಳಲೇಬೇಕಾಗಿಲ್ಲ. ಅಪ್ರತಿಮ ಪ್ರಭಾವ. ತ್ವಮಸ್ಯ ಸರ್ವಸ್ಯ ಚರಾಚರಸ್ಯ ಲೋಕಸ್ಯ ಪಿತಾಸಿ. ಸಕಲ ಚರಾಚರಾತ್ಮಕವಾದ ಲೋಕಕ್ಕೂ ನೀನು ಪಿತಾ ಆಗಿದೆಯೇ. ಅಸ್ಯ ಲೋಕಸ್ಯ ಗುರುಶ್ಚಾಸಿ, ಈ ಲೋಕಕ್ಕೆ ಗುರುವಾಗಿದೆಯೇ. ಅತಃ ತ್ವಮಸ್ಯ ಚರಾಚರಸ್ಯ ಲೋಕಸ್ಯ ಗರೀಯಾನ್ ಪೂಜ್ಯತಮಃ. ನತ್ಸ ತ್ವತ್ಸಮಃ ಗರೀಯಾನ್ ಪೂಜ್ಯತಮಃ, ಶ್ರೇಷ್ಠನಾಗಿ ಪೂಜ್ಯತಮನಾಗಿದೆಯೇ. ನಿನಗೆ ಸಮನಾಧಿಕರು ಇಲ್ಲ, ಅಧಿಕರೂ ಇಲ್ಲ. ಲೋಕತ್ರಯೇಪಿ ತ್ವದನ್ಯ. ಹೇಗೆ ಸಮರು ಅಧಿಕರು ಇಲ್ಲ ಅಂತ ಹೇಳಿದ್ರೆ, ಕಾರುಣ್ಯ ಮೊದಲಾದ ಗುಣಗಳಿಂದ ಅಂತ ಹೇಳಿದ್ರು. ಗುಣೈಹಿ ದಾಸ್ಯಮುಪಾಗತಃ ಅಂತ ಲಕ್ಷ್ಮಣನು ರಾಮನ ವಿಷಯದಲ್ಲಿ ಹೇಳುವಾಗ, ಅಹಮಸ್ಯ ಅವರೋಭ್ರಾತ ಗುಣೈಹಿ ದಾಸ್ಯಮುಪಾಗತಃ. ತಮ್ಮನ ನಾನು, ಆದರೆ ಅವನ ಗುಣಗಳಿಂದ ನಾನು ದಾಸನಾಗಿದ್ದೇನೆ. ಗುಣಗಳಿಗೆ ಉತ್ಕರ್ಷವನ್ನು ಹೇಳೋದು ಎಲ್ಲ ಕಡೆಯೂ ಕಂಡುಬರುತ್ತೆ. ಅದೇ ರೀತಿ ಇಲ್ಲಿಯೂ ಕೂಡ ಭಾಷಿಕಾರರು ಹಂಗೆ ಅರ್ಥ ಮಾಡ್ತಾರೆ. ಅಲ್ಲಿ ಸಮರು ಯಾರು ಇಲ್ಲ ಅಂದರೆ, ಕಾರುಣ್ಯ ಮೊದಲಾದ ನಿನ್ನ ಆಶ್ಚರ್ಯವಾದ ಕಲ್ಯಾಣ ಗುಣಗಳಿದೆಯಲ್ಲ, ಅಂತಹ ಗುಣಗಳನ್ನು ಉಳ್ಳ ಮತ್ತೊಬ್ಬರು ಇಲ್ಲ ನಿನಗೆ ಸಮನಾಗಿ. ಕಾರುಣ್ಯಾದಿನ ಕೇನಾಪಿ ಗುಣೇನ ನ ತ್ವತ್ಸಮಃ ಅಸ್ತಿ ಕುತಃ ಅಭ್ಯಧಿಕಃ. ಯಾವ ಗುಣದಲ್ಲಿಯೂ ನಿನಗೆ ಸಮಾನಾದವರು ಇಲ್ಲ, ಅಧಿಕರು ಇಲ್ಲವೇ ಇಲ್ಲ. ತ್ವಯಾ ಕ್ಷಾಮಣೆ ಕೃತೇಪಿ ಕ್ಷಮೆ ಅಹಂ ಇತಿ ಕೇನ ನಿಶ್ಚಿತಂ ಮದನ್ಯಃ ಕಶ್ಚಿತ್ ಆಶ್ರೀಯತಾಂ ಇತಿ ಭಗವದಭಿಪ್ರಾಯ ಮುನ್ನೀಯ ತದುತ್ತರತ್ವೇನ ಹೇತುಫಲಭಾವೇನ ಪ್ರವೃತ್ತೆ ಶ್ಲೋಕದ್ವಯೇ ಪ್ರಥಮಶ್ಲೋಕಸ್ಥ ವಿಶೇಷಣಾನಿ ಅಪ್ರತಿಮ ಪ್ರಭಾವತ್ವ ಉಪಪಾದಕಾನಿ ಇತಿ ಅಪ್ರತಿಮ ಪ್ರಭಾವ ಇತಿ ಪ್ರಥಮಂ ಉಕ್ತಂ. ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಸ್ವಾಮಿ ದೇಶಿಕನ್ ಇಲ್ಲಿ ಒಂದು ಅಭಿಪ್ರಾಯವನ್ನು ತಿಳಿಸ್ತಾರೆ. ಅಪ್ರತಿಮ ಪ್ರಭಾವ ಅಂತ ಆರಂಭಿಸಿದ್ರು ಭಾಷ್ಯಕಾರರ ವ್ಯಾಖ್ಯಾನದಲ್ಲಿ. ಹಿಂದೆ ಹೇಳಿದಂತಹ ಶ್ಲೋಕದಲ್ಲಿ ಬಂದ ಇದೆಲ್ಲ ಅವನ ಸ್ತೋತ್ರ ಮಾಡಿದ್ದು ಅಪ್ರತಿಮ ಪ್ರಭಾವ ಅಂತ ಹೇಳಿ. ನಿನಗೆ ನಿನ್ನ ಪ್ರಭಾವವು ಇಷ್ಟು ಅಂತ ಹೇಳೋಕ್ಕಾಗೋದಿಲ್ಲ. ಅಂತಹ ಪ್ರಭಾವಶಾಲಿಯಾದವನು ನಿನಗೆ ಸಮರೂ ಇಲ್ಲ, ಅಧಿಕರೂ ಇಲ್ಲ. ಆದ್ದರಿಂದ ನಾನು ಕ್ಷಮೆಯನ್ನು ಪ್ರಾರ್ಥಿಸ್ತೇನೆ ಅಂತ ಹೇಳಿದ್ರೆ, ನಾನು ನಿನ್ನ ಕ್ಷಮಿಸ್ತೀನಿ ಅಂತ ನಿನಗೆ ಹೇಗೆ ನಿಶ್ಚಯವಾಯಿತು? ಯಾರು ಹೇಳಿದ್ರು ನಿನಗೆ ನಾನು ಕ್ಷಮಿಸ್ತೀನಿ ಅಂತೇಳಿ? ಕ್ಷಮೆಯನ್ನು ಪ್ರಾರ್ಥಿಸ್ಬಿಟ್ರೆ ಕ್ಷಮಿಸ್ತೀನಿ ಅಂತ ಅರ್ಥವೇ. ಕ್ಷಮೆಯನ್ನು ಪ್ರಾರ್ಥಿಸ್ಬಿಟ್ರೆ ತ್ವಯಾ ಕ್ಷಾಮಣೆ ಕೃತೇಪಿ, ಕ್ಷಮೆ ಸಹಿತಪ್ಪ ಅಂತ ಪ್ರಾರ್ಥಿಸಿದ್ರು. ಕ್ಷಮೆ ಅಹಂ ಇತಿ ಕೇನ ನಿಶ್ಚಿತಂ, ಯಾರು ನಿಶ್ಚಯ ಮಾಡಿದವರು ನಾನು ನಿನ್ನ ಕ್ಷಮಿಸ್ತೀನಿ ಅಂತ ಹೇಳಿ? ಮದನ್ಯ ಕಶ್ಚಿದ ಆಶ್ರಯತಾಂ, ನೀನು ಬೇರೆ ಯಾರನ್ನಾದ್ರೂ ಹೋಗಿ ಯಾಕೆ ಆಶ್ರಯಿಸಬಾರ್ದು ಅಂತ ಭಗವದ ಅಭಿಪ್ರಾಯ ಮುನ್ನೀಯ, ಪರಮಾತ್ಮನ ಅಭಿಪ್ರಾಯವು ಇರಬಹುದೋ ಅಂತ ಹೇಳಿ ತಿಳಿದು ತದುತ್ತರತ್ವೇನ, ಅದಕ್ಕೆ ಉತ್ತರವಾಗಿ ಹೇತುಫಲಭಾವೇನ ಪ್ರವೃತ್ತಿ ಶ್ಲೋಕದ್ವೇ. ಕಾರಣ ಮತ್ತು ಅದರ ಫಲ ಈ ಒಂದು ಭಾವದಲ್ಲಿ ಹೇಳಲ್ಪಟ್ಟಿದೆ. ಕಾರಣ ಏನು ಅಂದರೆ, ನೀನು ಪಿತಾಸಿ ಲೋಕಸ್ಯ ಚರಾಚರಸ್ಯ ನತ್ವತ್ಸಮಃ ಅಸ್ತಿ ಅಭ್ಯಧಿಕಃ. ಅದಕ್ಕೆ ಭಾಷ್ಯಕಾರರು ಇಲ್ಲಿ ಕಾರುಣ್ಯಾದಿನ ಕೇನಾಪಿ ಗುಣೇನ ಅಂತ ಹೇಳಿದ್ರು. ನಿನ್ನ ಗುಣವೂ ಆಗಿದೆ, ನಿನ್ನಂತಹ ಗುಣಶಾಲಿಯಾದವನು ಲೋಕದಲ್ಲಿ ಯಾರೂ ಇಲ್ಲ. ನಿನಗೆ ಮೇಲೆ ಅದಕ್ಕೆ ಮೇಲೆ ಇರೋದು ಹೇಳಲೇಬೇಕಾಗಿಲ್ಲ. ಆದ್ದರಿಂದ ನೀನು ಕ್ಷಮಿಸ್ತೀಯ ಅಂತ ನನಗೆ ವಿಶ್ವಾಸವಿದೆ ಅನ್ನೋದು ತಿಳಿಯುತ್ತೆ ಇಲ್ಲಿ. ಆದ್ದರಿಂದ ನೀನು ಕ್ಷಮೆ ಕೇಳಿಬಿಟ್ರೆ ಕ್ಷಮಿಸ್ತೀನಿ ಅಂತ ಯಾರು ಹೇಳಿದ್ರು? ಇನ್ಯಾರನ್ನಾದರೂ ಹೋಗಿ ಆಶ್ರಯಿಸು ಅಂತ ಪರಮಾತ್ಮ ಏನಾದರೂ ಅಭಿಪ್ರಾಯ ಪಟ್ಟರೆ ಹಾಗೆ ಪಡುವುದು ಸಾಧ್ಯವೇ ಇಲ್ಲ ಅನ್ನೋದನ್ನು ಈ ಶ್ಲೋಕದಲ್ಲಿ ಹೇಳ್ತಿದ್ದಾನೆ ಅರ್ಜುನ ಅನ್ನೋದನ್ನು ಸ್ವಾಮಿ ದೇಶಿಕನ. ಅದಕ್ಕೆ ಭಾಷ್ಯಕಾರರಲ್ಲಿ ಅಪ್ರತಿಮ ಪ್ರಭಾವ ಅಂತ ಆರಂಭಿಸಿದ್ರು ಶ್ಲೋಕದಲ್ಲಿ. ಅಪ್ರತಿಮ ಪ್ರಭಾವ, ನೀನು ಎಲ್ಲ ಚರಾಚರ ಲೋಕಗಳಿಗೂ ಪಿತ ಆಗಿದೆಯಾ, ಎಲ್ಲರಿಗೂ ಹಿತವನ್ನೇ ಬಯಸುವ ನಿನ್ನಂತಹ ಕರುಣಾಶಾಲಿ ಇಲ್ಲ ಲೋಕದಲ್ಲಿ ಅಂತ. ಆದ್ದರಿಂದ ನೀನು ಕ್ಷಮಿಸ್ತೀಯ ಅನ್ನೋ ವಿಶ್ವಾಸವಿದೆ ನನಗೆ. ನೀನು ತಾನೇ ಕ್ಷಮಿಸೋಕ್ಕೆ ಸಾಧ್ಯ, ಬೇರೆ ಯಾರನ್ನು ನಾನು ಆಶ್ರಯಿಸೋಕ್ಕಾಗೋದಿಲ್ಲ ಅನ್ನೋದು ಇಲ್ಲಿ ಅಭಿಪ್ರಾಯವು ತಿಳಿದು ಬರುತ್ತೆ ಅನ್ನೋದನ್ನು ಇಲ್ಲಿ ತೋರಿಸ್ತಾರೆ. ಪ್ರಥಮ ಶ್ಲೋಕಸ್ಥ ವಿಶೇಷಣಾನಿ ಅಪ್ರತಿಮ ಪ್ರಭಾವತ್ವ ಉಪಪಾದಕಾನಿ. ಎರಡು ಶ್ಲೋಕಗಳು, ಈ ಶ್ಲೋಕವು ಮತ್ತು ಮುಂದಿನ ಶ್ಲೋಕ, ಎರಡು ಶ್ಲೋಕಗಳು. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯಕಾಯಂ ಪ್ರಸಾದಯೇತ್ವಾ ಮಹಮೀಶ ಮೀಡ್ಯಂ
ಪಿತೇವ ಪುತ್ರಸ್ಯ ಸಖೇವ ಸಖ್ಯುಹೋ ಪ್ರಿಯ ಪ್ರಿಯಾರ್ಯಾರ್ಹಸಿ ದೇವಸೋಡಂ. 2 ಶ್ಲೋಕಗಳಲ್ಲಿ ಅಪರಾಧ ಕ್ಷಮಾಪಣೆ ಕೇಳುವಾಗ ಅವನಿಗೆ ನೀನು ಕ್ಷಮಾಪಣೆಯನ್ನು ಕೇಳಿ ನೀನು ತಾನೇ ಮಾಡೋಕ್ಕೆ ಸಾಧ್ಯ ಅನ್ನೋದರಲ್ಲಿ ಮೊದಲು ಅಪ್ರತಿಮ ಪ್ರಭಾವನ ಆದ್ದರಿಂದ ನೀನು ಇಂತಹ ಗುಣಗಳನ್ನು ಉಳ್ಳವನು, ನೀನು ಕ್ಷಮಿಸ್ತೀಯ ಅನ್ನೋ ವಿಶ್ವಾಸ ನನಗಿದೆ, ಬೇರೆ ಯಾರು ನನಗೆ ಗತಿ ಇಲ್ಲ, ನೀನು ತಾನೇ ಕ್ಷಮಿಸಬೇಕು ಅನ್ನೋದು ಮೊದಲ ಶ್ಲೋಕದಲ್ಲಿ ತಿಳಿದು ಬರುತ್ತೆ ಅನ್ನೋದನ್ನು ಸ್ವಾಮಿ ದೇಶಿಕನ್ ಹೇಳ್ತಾರೆ ಇಲ್ಲಿ. ಅಪ್ರತಿಮ ಪ್ರಭಾವ ಅಂತ ಭಾಷಿಕಾರ ಆರಂಭಿಸಿದ್ರಲ್ಲ, ಹಾಗೆಯೇ ಕಾರುಣ್ಯಾದಿನ ಕೇನಾಪಿ ಗುಣೇನ, ಗುಣಗಳನ್ನು ಉತ್ಕರ್ಷವನ್ನು ಹೇಳಿ ಸಮಾಭ್ಯಧಿಕ ರಾಹಿತ್ಯವನ್ನು ಇಲ್ಲಿ ಹೇಳ್ತಾ ಇರೋದು. ಪಿತೃಗುರು ಪೂಜ್ಯ ಶಬ್ದಾನಾಂ ಸಂಬಂಧ ಸಾಪೇಕ್ಷತ್ವೇನ ಲೋಕಶಬ್ದಸ್ಯ ಸರ್ವತ್ರ ಅನ್ವಯಮಃ ಅಸ್ಯ ಲೋಕಸ್ಯ ಪಿತಾಸಿ. ಎಲ್ಲವೂ ಕೂಡ ಪ್ರತಿಸಂಬಂಧಿ ಶಬ್ದಗಳು. ಪಿತಾ ಅಂದರೆ ಪುತ್ರರಿರಬೇಕು, ಹಾಗೆಯೇ ಗುರು ಅಂದರೆ ಶಿಷ್ಯನಿರಬೇಕು. ಆದ್ದರಿಂದ ಇದೆಲ್ಲಕ್ಕೂ ಕೂಡ ಇಲ್ಲಿ ಸಂಬಂಧಿ ಅಪೇಕ್ಷೆ ಇದೆ ಶಬ್ದಗಳು. ಅಂದರೆ ಲೋಕಕ್ಕೆಲ್ಲ ನೀನು ಪೂಜ್ಯನಾಗಿದೆಯಾ, ಲೋಕಕ್ಕೆಲ್ಲ ಗುರುವಾಗಿದೆಯಾ, ಲೋಕಕ್ಕೆಲ್ಲ ಪಿತಾ ಆಗಿದೆಯಾ ಅನ್ನೋದನ್ನು ಬೇರೆ ಬೇರೆಯಾಗಿ ಇಲ್ಲಿ ತಿಳಿದು, ಲೋಕಸ್ಯ ಗುರುಶ್ಚಾಸಿ, ಲೋಕಸ್ಯ ಪಿತಾಸಿ, ಲೋಕಸ್ಯ ಪೂಜ್ಯತಮಃ, ಗರಿಯಾನ್ ಪೂಜ್ಯತಮಃ, ಅದನ್ನು ಪ್ರತಿಸಂಬಂಧಿ ಶಬ್ದವನ್ನು ತೋರಿಸ್ತಾರೆ. ನಿರುಪಾಧಿಕ ಪಿತೃತ್ವ ಗುರುತ್ವೇ ಪೂಜ್ಯತಮತ್ವ ಹೇತು. ಪೂಜ್ಯನಾಗಿರೋದಕ್ಕೆ, ಅತ್ಯಂತ ಪೂಜ್ಯನಾಗಿರೋದಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಎಲ್ಲ ನಿರುಪಾಧಿಕವಾದ ಗುರು ಮತ್ತು ಪಿತಾ ಆಗಿರೋದ್ರಿಂದಲೇ. ಪೂಜ್ಯತ್ವೇ ಗರೀಯಸ್ತ್ವಂ ಅನವಚ್ಛಿನ್ನ ಮಿತಿ ಜ್ಞಾಪನಾಯ ಪ್ರವೃತ್ತಂ ನತ್ವತ್ ಸಮೋಸ್ತಿ ಇತಿ ವಾಕ್ಯಂ ವ್ಯಾಖ್ಯಾಸ್ಯನ್ ಪ್ರಯೋಜನಾತಿಶಯ ಸತ್ವಾತ್ ಲೋಕತ್ರಯ ಶಬ್ದಸ್ಯ ಅತ್ರ ಅನ್ವಯಮಃ ಲೋಕತ್ರಯೇಪಿ ತ್ವದನ್ಯಃ ಇತಿ. ಅತ್ಯಂತ ಪ್ರಯೋಜನವಿರೋದರಿಂದಲೇ ಇಲ್ಲಿ ಲೋಕತ್ರಯ ಶಬ್ದಕ್ಕೆ 3 ಲೋಕಗಳಲ್ಲಿಯೂ ನಿನಗಿಂತ ಬೇರೆ ಯಾರು ನನಗೆ ಆಶ್ರಯಿಸೋಕ್ಕೆ ಇಲ್ಲ, ನಿನ್ನಂತಹ ಗುಣಶಾಲಿ ಆದವನು ಇಲ್ಲ ಅನ್ನೋದು ಇಲ್ಲಿ ತಿಳಿಸ್ತಾ ಇದ್ದಾರೆ. ನತ್ವತ್ಸಮೋಸ್ತಿ ಎನ್ನುವ ಲೋಕವನ್ನು ಆ ವ್ಯಾಖ್ಯಾನವನ್ನು ಆ ವಾಕ್ಯಕ್ಕೆ ವ್ಯಾಖ್ಯಾನ ಮಾಡುವುದರಿಂದ ಅತ್ರ ಲೋಕತ್ರಯ ಶಬ್ದೇನ ಕೃತಂ ಅಕೃತಂ ಎಲ್ಲವೂ ಕೂಡ ಕೃತಕಂ ಅಕೃತಕಂ ಕೃತಕಾಕೃತಕಂ ಇತಿ ಲೋಕತ್ರಯ ಎಂಬ 3 ಹೇಳ್ಬೋದು. ಸಪ್ತಲೋಕಗಳು ಹೇಳುತ್ತೆ. ಭೂಹು ಭುವಃ ಸುವಹ ಅನ್ನೋದು ಕೃತಕವಾದದ್ದು ಅಂತ ಹೇಳ್ತೀವಿ. ಮಹಃ ಅಂತ ಮಧ್ಯದಲ್ಲಿ ಹೇಳಿರೋದು ಕೃತಕ ಅಂತ ಹೇಳಲ್ಪಡುತ್ತೆ. ಜನಃ ತಪಃ ಸತ್ಯಂ ಅನ್ನೋ 3 ಮೇಲ್ಗಡೆ 3 ಲೋಕಗಳು ಅಕೃತಕ ಅಂತ ಹೇಳಲ್ಪಡುತ್ತೆ. ಹೀಗೆ ಈ ಸಪ್ತಲೋಕಗಳಲ್ಲಿ ಕೃತಕ ಅಕೃತಕ ಕೃತಕ ಅಂತ 3 ಒಂದು ವಿಭಾಗವು ಮಾಡಲ್ಪಟ್ಟಿದೆ. ಶಾಸ್ತ್ರಗಳಲ್ಲಿ ಕಂಡು ಬರುತ್ತೆ ಈ ರೀತಿ. ಕೃತಕವಾದ ಲೋಕಗಳು ಅಕೃತಕ ಮತ್ತು ಕೃತಕ ಅಂತ ಈ ರೀತಿ ಒಂದು ವಿಭಾಗವಿದೆ ಸಪ್ತಲೋಕಗಳಲ್ಲಿ. ಭುವಃ ಸುವಹ ಮಹಃ ಜನಃ ತಪಃ ಸತ್ಯಂ ಲೋಕಗಳಲ್ಲಿ ಮೊದಲು 3 ಕೃತಕ, ಮೇಲ್ಗಡೆ ಇರೋ 3 ಅಕೃತಕ, ಮಧ್ಯದಲ್ಲಿರೋದು ಕೃತಕ ಅಂತ ಹೇಳಲ್ಪಡುತ್ತೆ. ಆ ರೀತಿಯೂ ಕೂಡ ಅರ್ಥ ಮಾಡಬಹುದು ಅಂತ ಸ್ವಾಮಿ ದೇಶಿಕನ್ ಹೇಳ್ತಾರೆ. ಅದು ಒಂದು ಅರ್ಥ ಮಾಡಬಹುದು. ಲೋಕತ್ರಯ ಲೋಕ್ಯತೆ ಅನೇನ ಪ್ರಮಾಣಾಂತರ ಅಪ್ರಾಪ್ತಾರ್ಥ ಇತಿ ವ್ಯುತ್ಪತ್ತಿಯ ವೇದತ್ರಯಂ ವಾ ವಿವಕ್ಷಿತಂ. ಅವುಗಳಿಂದ ತಿಳಿಯಲ್ಪಡುತ್ತೆ ಪದಾರ್ಥಗಳು ಅಂತ ಹೇಳಿ, ಬೇರೆ ಪ್ರಮಾಣಗಳಿಂದ ತಿಳಿಯಲ್ಪಡದೇ ಇರುವ ಪದಾರ್ಥ ವಿಷಯಗಳೆಲ್ಲ ಇವುಗಳಿಂದ ತಿಳಿಯಲ್ಪಡುತ್ತೆ ಅನ್ನುವ ಅರ್ಥದಿಂದ 3 ವೇದಗಳು ಅಂತ ಹೇಳಲ್ಪಡ್ಬೋದು. ವೇದತ್ರಯಂ ಅಂತ ಹೇಳಿದ್ರೆ ವೇದಾಸ್ತ್ರಯಸ್ತ್ರಯೀ ಅಂತ ಹೇಳಲ್ಪಡುತ್ತೆ. 3 ವೇದಗಳು ಅಂದರೆ 4 ವೇದಗಳಿದೆಯಲ್ಲ, 3 ವೇದ ಅಂತ ಹೇಳಿದ್ರೆ 3 ವಿಧವಾದ ಮಂತ್ರಗಳಿರೋದ್ರಿಂದ 3 ವೇದಗಳು ಅಂತ ಹೇಳಲ್ಪಡುತ್ತೆ. ಅದರಿಂದ ಇಲ್ಲಿ ಅಧ್ವರ್ಯ ಮಂತ್ರಗಳು, ಹೋತೃ ಮಂತ್ರಗಳು ಮತ್ತು ಹಾಗೆಯೇ ಉದ್ಗಾತ್ರ ಮಂತ್ರಗಳು, 3 ವಿಧವಾದ ಮಂತ್ರಗಳು 4 ವೇದದಲ್ಲಿಯೂ ಇದೆ. ಆದ್ದರಿಂದ 3 ವೇದಗಳು ಅಂತ ಹೇಳಿರುವಾಗ 3 ವಿಧವಾದ ಮಂತ್ರಗಳು ಅಲ್ಲಿ ವಿವಕ್ಷಿತ. ಆ ಅರ್ಥದಲ್ಲಿ ಹೇಳಿದೆ. ಚೆಸ್ಸಾಮಾನ್ ಯಜೂಗುಂಶಿ ಸಾಹಿಶ್ರೀ ಅಲ್ಲಿ ಹೇಳುವಾಗಲೂ ಹಾಗೆಯೇ ಮಂತ್ರಗಳು ಅಂತಲೇ ಹೇಳಲ್ಪಡುತ್ತೆ. ಉತ್ಕುಸಾಮ ಮತ್ತು ಯಜುಂಸಿ ಅಂತ ಹೇಳುವಾಗ ಅಧ್ವರ್ಯ ಮಂತ್ರಗಳು, ಹೋತೃ ಮಂತ್ರಗಳು ಮತ್ತು ಉದ್ಗಾತ್ರ ಮಂತ್ರಗಳು, ಈ 3 ವಿಧವಾದ ಮಂತ್ರಗಳನ್ನು ತೆಗೆದೇ ವಿಭಾಗ ಮಾಡಿದ್ರು ವ್ಯಾಸರು. ಹೇಗೆ ವಿಭಾಗ ಮಾಡಿದ್ರು ಅಂತ ಹೇಳಿದ್ರೆ, ಈ ವಿಧವಾದ ಮಂತ್ರಗಳನ್ನು ತೆಗೆದು 3 ವಿಭಾಗ ಮಾಡಿದ್ರು. 4 ವೇದದಲ್ಲಿ 3 ವಿಧವಾದ ಮಂತ್ರಗಳು ಇದೆ. ಅದು ಕೂಡ ಹೇಳ್ಬೋದು. ಇದು ವೇದತ್ರಯ, ಇವುಗಳಿಂದಲೇ ಎಲ್ಲ ಬೇರೆ ಪ್ರಮಾಣದಿಂದ ತಿಳಿಯದ ವಿಷಯಗಳೆಲ್ಲವನ್ನು ತಿಳಿಸುವಂತಹ ಇದಕ್ಕೂ ಕೂಡ ಲೋಕ ಅನ್ನುವ ಅರ್ಥದಲ್ಲಿ ಲೋಕ್ಯತೆ ಅನೇನ ತಿಳಿಯಲ್ಪಡುತ್ತೆ, ಕಾಣಲ್ಪಡುತ್ತೆ, ತಿಳಿಯಲ್ಪಡುತ್ತೆ ಅನ್ನುವ ಅರ್ಥ. ತ್ರಯಿ ಶಬ್ದದಿಂದ ಅಥರ್ವಣ ವೇದವನ್ನು ಹೇಳಬಹುದು ಅಂತನಾ? ಹೌದು, ಎಲ್ಲಾ ವೇದಗಳು 4 ವೇದಗಳು ಸೇರಿದೆ. ಅದರಲ್ಲಿ 3 ವಿಧವಾದ ಮಂತ್ರಗಳು. ಅದಕ್ಕೆ ತ್ರಯಿ ಅಂದ್ರೆ ಇದೆಲ್ಲ ಅದಕ್ಕೆ ಅದ ಅರ್ಥ. ಹೌದು, ಥ್ಯಾಂಕ್ ಯು. ಮಂತ್ರಗಳು ಅಂತಾನೆ ಅದರಲ್ಲಿ ಬರುತ್ತೆ.
ವೇದತ್ರಯಂ ವಾ ವಿವಕ್ಷಿತಂ ಸಾಮ್ಯಸ್ಯ ಭೇದಘಟಿತತ್ವಾತ್ ನ ತ್ವತ್ಸಮಃ अस्ति इत्यनेनैव अन्यस्मिन् भगवत्साम्यनिषेधलाभात् अन्यपद अनर्थक्यम् इति आशङ्क्या परिहाराय अन्यः त्वत्समः नास्ति त्वमेव तमसमः इति अर्थलाभार्थं त्वदन्यः इत्युद्देश्य समर्पकत्वेन अन्यशब्दस्य अन्वयः उक्तः. ಇಲ್ಲಿ ಹೇಳುವಾಗ ತ್ವದನ್ಯಃ ನ ತ್ವತ್ಸಮಃ ಅಸ್ತಿ, ನಿನಗೆ ಸಮನಾದವರು ಇಲ್ಲ ಅಂತ ಹೇಳಿದ್ರೆ, ಸಮನಾದವರು ಇಲ್ಲ ಅಂತ ಹೇಳುವ ಆ ಶಬ್ದವೇ ನ ತ್ವತ್ಸಮಃ ಅಸ್ತಿ ಅನ್ನೋದ್ರಿಂದಲೇ ಅನ್ಯಸ್ಮಿನ್ ಭಗವತ್ ಸಾಮ್ಯ ನಿಷೇಧ ಲಾಭಾತ್, ಇನ್ನೊಬ್ಬರಲ್ಲಿ ಪರಮಾತ್ಮನಿಗೆ ಸಾಮ್ಯವು ನಿಷೇಧಿಸಲ್ಪಟ್ಟಿದೆ. ನ ತ್ವತ್ಸಮಃ ಅಸ್ತಿ, ಮತ್ತೊಬ್ಬರು ನಿನಗೆ ಸಮನಾದವರಿಲ್ಲ. ಆದ್ದರಿಂದ ಅದಕ್ಕೆ ಮೇಲೆ ನತ್ವತ್ಸಮಃ ಅಸ್ತಿ ಅಭ್ಯತಿಕಃ ಕುತಃ ಅನ್ಯಃ ಅಂತ ಮತ್ತೊಂದು ಅನ್ಯ ಶಬ್ದ ಬಂತು ಅಲ್ಲಿ. ಅನ್ಯಃ ಕುತಃ ಅಂತ ಹೇಳುವಾಗ ಅದಕ್ಕೆ ತ್ವದನ್ಯಃ ಕಾರುಣ್ಯಾದಿನ ಕೇನಾಪಿ ಗುಣೇನ ತಮೋಸ್ತಿ ಅಂತ ಹೇಳಿ ಅದಕ್ಕೆ, ಅದರಿಂದ ಅನ್ಯ ಶಬ್ದಕ್ಕೆ ಅನರ್ಥಕ್ಯವಿಲ್ಲ, ಅದು ಅನರ್ಥವಲ್ಲ. ಅನ್ಯಃ ಅನ್ನೋದು ನತ್ವತ್ಸಮಃ ಅನ್ನೋದ್ರಲ್ಲೇ ಅನ್ಯರಿಲ್ಲ ಅನ್ನೋ ತಿಳಿದು ಬಿಡುತ್ತೆ. ಅನ್ಯಃ ಅಂತ ಮತ್ತೆ ಯಾಕೆ ಹೇಳಬೇಕು? ಅನ್ಯ ಅಂತ ಹೇಳಿದ್ರೆ ಅನ್ಯಃ ತ್ವತ್ಸಮಃ ನಾಸ್ತಿ ತ್ವಮೇವ ತವ ಸಮಃ ಅನ್ನುವ ಅರ್ಥವು ತಿಳಿಯೋದಕ್ಕೋಸ್ಕರ ತ್ವದನ್ಯಃ ಅನ್ನೋದನ್ನ ಇಲ್ಲಿ ಅನ್ವಯವನ್ನು ಹೇಳಿ ಅದರಿಂದ ಅದಕ್ಕೆ ಅನುಗುಣವಾಗಿ ಇಲ್ಲಿ ಅರ್ಥ ಮಾಡ್ತಾರೆ. ಕುತಃ ಅನ್ಯಃ ಲೋಕತ್ರಯೇಪಿ ತ್ವದನ್ಯಃ ಕಾರುಣ್ಯಾದಿನ ನ ತ್ವತ್ಸಮಃ ಅಸ್ತಿ ಕುತಃ ಅಭ್ಯಧಿಕ ಅಂತ ಅರ್ಥವನ್ನು ಮಾಡುದು. ನ ತ್ವತ್ಸಮಃ ಅನ್ಯಃ ಅನ್ಗ ತ್ವತ್ ಅನ್ಯಃ, ತ್ವತ್ ಮತ್ತೆ ಅನ್ಯಃನ ಸೇರಿಸ್ಬಿಟ್ರು. ಅಂದ್ರೆ ಅನ್ಯ ತ್ವತ್ಸಮಃ ಅಂತ ಸೇರಿ ಅರ್ಥ ಮಾಡಲಿಲ್ಲ ಅನ್ವಯವನ್ನು. ತ್ವತ್ಸಮಃ ಅಸ್ತಿ ಅಭ್ಯಧಿಕ ಕುತ ತ್ವದನ್ಯಃ ಸಮಃ ಅಭ್ಯಧಿಕ ನಾಸ್ತಿ, ಹಾಗೆ ಅನ್ವಯ ಮಾಡು. ಯಾಕೆಂದ್ರೆ ಅನ್ಯಃ ಅನ್ನೋದು ನ ತ್ವತ್ಸಮಃ ಅಂತ ಹೇಳಿದ್ರೆ ನಿನಗೆ ಸಮನಾದವರು ಯಾರು ಇಲ್ಲ ಅಂದರೆ ಬೇರೆಯವರು ಅಲ್ಲಿಯೇ ಹೇಳ್ದಂಗೆ ಆಗ್ಬಿಡುತ್ತೆ. ಅನ್ಯಃ ಅನ್ನುವ ಶಬ್ದ ವ್ಯರ್ಥವಾಗುತ್ತೆ ಆಗ ಮತ್ತೆ ಹೇಳಿರುವಂಥ. ಆದ್ದರಿಂದ ತ್ವದನ್ಯಃ ಸಮಃ ಅಧಿಕ ನಾಸ್ತಿ ಅಂತ ಹೇಳಿ ನಿನಗೆ ಸಮನಾದವರು ಅಧಿಕರು ಇಲ್ಲ ಅಂತ ಆ ರೀತಿ ಅನ್ಯಃ ನ ತ್ವತ್ ಅನ್ನೋದಕ್ಕೆ ಸೇರಿಸಿ ಅನ್ವಯ ಮಾಡಿ ತ್ವತ್ ಅನ್ಯಃ ಕಾರುಣ್ಯಾದಿನ ಗುಣೇನ ತ್ವತ್ಸಮಃ ನ ತ್ವತ್ಸಮಃ ಅಸ್ತಿ ಕುತಃ ಅಭ್ಯಧಿಕ ಅನ್ನೋ ಅರ್ಥವನ್ನು ಸಮರೂ ಇಲ್ಲ ಅಧಿಕರೂ ಇಲ್ಲ ಅಂತ ಮಾಡಿದ್ದಾರೆ. ತೇನ ಕಾರ್ಯತ್ವ ಕರ್ಮವಶ್ಯತ್ವಾದಿನ ಭಗವದನ್ಯತ್ವೇನ ಪ್ರಸಿದ್ಧಾನಾಂ ವಿಧಿಶಿವಾದೀನಾಂ ಎಲ್ಲ ಹಿರಣ್ಯಗರ್ಭ ಮತ್ತು ಚತುರ್ಮುಖ ಬ್ರಹ್ಮನೇ ಅವರೇ ಶಿವ ಮೊದಲಾದವರಲ್ಲೆಲ್ಲ ಇಲ್ಲಿ ನಿಷೇಧ ಮಾಡಲ್ಪಟ್ಟಿದೆ. ಯಾಕೆ ಅಂದರೆ ಅವರೆಲ್ಲ ಕಾರ್ಯವಾಗಿದ್ದಾರೆ, ಸೃಷ್ಟಿ ಮಾಡಲ್ಪಡ್ತಾರೆ, ಕರ್ಮವಶ್ಯರಾಗಿದ್ದಾರೆ. ಆದ್ದರಿಂದ ಪರಮಾತ್ಮನಿಗೆ ಬೇರೆ ಪ್ರಸಿದ್ಧರಾಗಿರುವಂತಹ ಚತುರ್ಮುಖ ಬ್ರಹ್ಮ, ರುದ್ರ ಮೊದಲಾದವರೆಲ್ಲರೂ ಕೂಡ ಹಿರಣ್ಯಗರ್ಭ ಸಮರ್ಥತಾಗ್ರೆ ಅಜಸ್ಯ ನಾಭೌ ಅಧ್ಯೇಕಮರ್ಪಿತಂ ಯಸ್ಮಿನ್ ನಿದಂಭೋ ಅನವಧಿಶ್ರಿತಂ, ಇದೆಲ್ಲ ಯಜುರ್ವೇದದ ಮಂತ್ರ. ಇದು 4ನೇ ಕಾಂಡದಲ್ಲಿ ಬರುವಂತಹದ್ದು. ಯದಾ ತಮಸ್ತನ್ನ ದಿವಾ ನರಾತ್ರಿ ನ ಸತ್ ನ ಚಾಸತ್ ಶಿವ ಏವ ಕೇವಲಃ ಇತ್ಯಾದಿಶು ತತ್ತದ್ವಾದಿ ಶಬ್ದಶ್ರವಣೇನ ಕಾರಣತ್ವಾದಿನ ಭಗವತ್ಸಾಮ್ಯ ಆಪಾತ ಪ್ರತೀತವಪಿ ಆಕಾಶಃ ತಲ್ಲಿಂಗಾತ್ ಪ್ರಾಣಃ ತಥಾನುಗಮಾತ್ ಶಾಸ್ತ್ರದೃಷ್ಟ್ಯಾತ್ ಉಪದೇಶೋ ವಾಮದೇವತ್ ಸಾಕ್ಷಾದಪಿ ಅವಿರೋಧಂ ಇತ್ಯಾದಿ ನ್ಯಾಯಾನುರೋಧೇನ ಎಲ್ಲ ಪೂರ್ಣವಾಗಿ ವೇದಾಂತ ಅರ್ಥವನ್ನೆಲ್ಲ ಹೇಳ್ತಾ ಇರಲಿ. ಏಷ ಸರ್ವಭೂತ ಅಂತರಾತ್ಮ ಅಪತಪಾತ್ಮ ದಿವ್ಯೋ ದೇವ ಏಕೋ ನಾರಾಯಣ ಏಕೋ ವೈ ನಾರಾಯಣ ಆಸೀತ್ ನ ಬ್ರಹ್ಮಾನೇಶಾನಃ ಇತಿ ಶ್ರುತಿ ಸಿದ್ಧ ಸರ್ವಾಂತರಾತ್ಮತ್ವ ಅಪಹತಪಾತ್ಮತ್ವಾದಿ ವಿಶಿಷ್ಟ ಭಗವದ್ ಅಸಾಧಾರಣ ಧರ್ಮ ಪ್ರತಿಪಾದಕ ವಾಕ್ಯಸ್ಥ ಹಿರಣ್ಯಗರ್ಭ ಅಜ ಶಿವಾದಿ ಶಬ್ದಾನಾಂ ಭಗವತ್ಪರತೆಯ ನ ತೇಷಾಂ ಭಗವತ್ ಸಾಮ್ಯಗಂಧೋಪಿ ಇತಿ ಲಭ್ಯತೆ ಅಂದರು. ಇಲ್ಲಿ ಈ ಮಂತ್ರಗಳನ್ನು ಯಾಕೆ ತೆಗೆದರು ಅಂತ ಹೇಳಿದ್ರೆ ಇಲ್ಲಿ ಹಿರಣ್ಯಗರ್ಭ ಅನ್ನುವ ಶಬ್ದ ಬಂತು. ಹಿರಣ್ಯಗರ್ಭ ಸಮವರ್ತತಾಗ್ರೆ ಅಂತ ಹೇಳುವಾಗ ಅಗ್ರೇ ಅನ್ನುವುದೇ ತಿಳಿಯುತ್ತೆ. ಸೃಷ್ಟಿಗೆ ಮೊದಲು ಇದ್ದವನು ಹಿರಣ್ಯಗರ್ಭ ಸಮವರ್ತತಾಗ್ರೆ ಭೂತಸ್ಯ ಜಾತಃ ಪತಿರೇಕ ಆಸೀತ್ ಏಕಃ ಪತಿ ಆಸೀತ್ ಅಂತ ಹೇಳಿ ಅಲ್ಲಿ 8 ಮಂತ್ರಗಳು ಬರುತ್ತೆ. ಹಿರಣ್ಯಗರ್ಭ ಸೂಕ್ತ ಅಂತ ಹೇಳಿಬಿಟ್ಟು ಅದು ಮಹಾನಾರಾಯಣ ಉಪನಿಷತ್ತಿನಲ್ಲಿ ಅದು ಬರೀ ಹಿರಣ್ಯಗರ್ಭ ಇತ್ಯಷ್ಟೌ ಅಂತ ಮಾತ್ರ ಇದೆ ಮಂತ್ರ.
ಹಿರಣ್ಯಗರ್ಭ ಅಂತ ಆರಂಭಿಸಿರುವ 8 ಮಂತ್ರಗಳು ಅನ್ನೋದನ್ನು ಅಲ್ಲಿ ನಾವು ಅಧ್ಯಯನ ಮಾಡುವಾಗ ಈ ಮಂತ್ರಗಳೆಲ್ಲ ನೋಡಿದ್ವಿ, ಅರ್ಥವನ್ನು, ವ್ಯಾಖ್ಯಾನವನ್ನು. ಹಿರಣ್ಯಗರ್ಭ ಶಬ್ದವು ಇಲ್ಲಿ ಪರಮಾತ್ಮನನ್ನೇ ತಿಳಿಸುತ್ತೆ. ಯಾಕೆಂದರೆ ಸೃಷ್ಟಿಯನ್ನು ತಿಳಿಸುವಂತಹ ಪ್ರಕರಣ ಇದೆ. ಜಗತ್ ಸೃಷ್ಟಿ ಮಾಡಿದವನು ಎಲ್ಲವನ್ನು ತನ್ನ ಯೈಷೇಯಸ್ಯ ಚತುಷ್ಪದ ಕಸ್ಮೈ ದೇವಾಯ ಹವಿಷಾ ವಿಧೇಮ ಯಾತ್ಮದಾ ಬಲದಾಯಸ್ಯ ವಿಶ್ವ ಉಪಾಸತೆ ಪ್ರಶಿಷಣ್ಯಸ್ಯ ದೇವಾ. ಆತ್ಮದ ಬಲದ ಎಲ್ಲ ದೇವಗಳು ದೇವತೆಗಳೆಲ್ಲರೂ ಅವನ ನಿಯಮನದಲ್ಲಿದ್ದಾರೆ. ಇದೆಲ್ಲ ಹೇಳುವಂತಹ ಮಂತ್ರಗಳು, 8 ಮಂತ್ರಗಳು ಅದ್ಭುತವಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡುವಂತಹ ಹಿರಣ್ಯಗರ್ಭ ಶಬ್ದವು ಪರಮಾತ್ಮನನ್ನೇ ತಿಳಿಸುತ್ತೆ. ಅಜಸ್ಯ ನಾಭವು ಅಧ್ಯೇಕಮರ್ಪಿತಂ ಅನ್ನುವಾಗಲೂ ಹಾಗೆಯೇ ಅಜ ಅಂತ ಹೇಳುವುದು ಪರಮಾತ್ಮನನ್ನು ತಿಳಿಸುತ್ತೆ. ಅವನ ಒಂದು ನಾಭಿ ಮಧ್ಯದಲ್ಲಿ ಅಂದರೆ ಅವನ ಶರೀರದಲ್ಲಿ ಏಕತ್ವೇನ ಇರುವಂತಹದ್ದು, ಸಕಲವೂ ಚರಾಚರವೂ ಹೋಗಿ ಏಕತ್ವೇನ ಅವನಲ್ಲಿ ಸೇರಿದೆ ಅಂತ ಹೇಳಿ ಅವನ ಆಧಾರದಲ್ಲಿಯೇ ಇದೆ ಅಂತ ಹೇಳುವ ಮಂತ್ರ. ಯದಾ ತಮಃ ತತ್ ನ ದಿವಾನ ರಾತ್ರಿ ನ ಸತ್ ನ ಚ ಅಸತ್ ಶಿವ ಏವ ಕೇವಲ. ಇದೆಲ್ಲ ತಮಾಸಿ ತಮಸ ಗೂಢಮಗ್ರೆ ಪ್ರಕೇತಂ ಅಂತ ಹೇಳಿ ಶಿವ ಅನ್ನುವುದಕ್ಕೆ ಮಂಗಳ ಅಂತ ಅರ್ಥ. ಇಲ್ಲಿ ಶಿವ ಏವ ಕೇವಲ ಮಂಗಳ ಅಂತ ಶಂಕರಾಚಾರ್ಯರು ಅದೇ ಅರ್ಥ ಮಾಡ್ತಾರೆ. ಶ್ವೇತಾಶ್ವತರ ಉಪನಿಷತ್ತಿನ ಈ ಮಂತ್ರ ಅದು ಪ್ರಸಿದ್ಧವಾದದ್ದು. ಅದನ್ನು ನಾವು ಅಧ್ಯಯನ ಮಾಡಿದ್ವಿ. ಆ ಮಂತ್ರದ ಅರ್ಥವನ್ನು ತೋರಿಸಿದ್ದು ಗಾಯತ್ರಿ ಮಂತ್ರದ ಅರ್ಥವನ್ನು ತಿಳಿಸುವಂತಹ ಮಂತ್ರ ಶ್ವೇತಾಶ್ವತರ ಉಪನಿಷತ್ತು. ಇಲ್ಲಿ ನಾವು ಶೇರ್ ಮಾಡ್ತಿರೋದು ಇದನ್ನು ಅಧ್ಯಯನ ಮಾಡಿದ್ದೀವಿ. ಆಗಲೇ ನಾವು ರಂಗರಾಮಾನುಜ ವ್ಯಾಖ್ಯಾನದೊಡನೆ ಪೂರ್ಣವಾಗಿ ಅಧ್ಯಯನ ಮಾಡಿದ್ವಿ. ಯದಾ ತಮಃ ತನ್ನ ದಿವಾನ ರಾತ್ರಿ ನ ಸತ್ ನ ಚ ಅಸತ್ ಶಿವ ಏವ ಕೇವಲ. ಮುಂದಿನ ಭಾಗ ತದಕ್ಷರಂ ತತ್ ಸವಿತುರ್ವರೆಣ್ಯಂ ಪ್ರಜ್ಞಾತೆ ಸ್ಮಾತ್ ಪುರಾಣಿ. ಗಾಯತ್ರಿ ಮಂತ್ರದ ವಿಸ್ತಾರ. ಗಾಯತ್ರಿ ಪ್ರತಿಪಾದ್ಯತ್ವಮಪಿ ತಸ್ಯೈವ. ಇದಕ್ಕೆ ಮೊದಲೆಲ್ಲ ಪರಮಾತ್ಮನ ಹೇಳುವ ಮಂತ್ರಗಳೆಲ್ಲ ಬರುತ್ತೆ ಇದರಲ್ಲಿ. ಗಾಯತ್ರಿ ಮಂತ್ರದ ಒಂದು ಅರ್ಥವೇ ಇಲ್ಲಿಯೂ ಹೇಳಲ್ಪಟ್ಟಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಮಂಗಳ ಅನ್ನುವುದು ಅರ್ಥ ಇಲ್ಲಿ ಅಶುಭವಿಲ್ಲದಂತಹ ಜ್ಞಾನ ಸಂಕೋಚ ಲಕ್ಷಣ ಅಶುಭ ಮಂತರೇಣ ಕೇವಲಂ ಶುಭತೆಯ ಅವಸ್ಥಿತಂ. ಪರಮಾತ್ಮ ಒಬ್ಬನೇ ಇದ್ದನು, ಮಂಗಳಕರವಾದ್ದು, ಅಶುಭವಿಲ್ಲದೆ, ಜ್ಞಾನ ಸಂಕೋಚ ಅಶುಭವಿಲ್ಲದೆ ಎನ್ನುವ ಅರ್ಥ ಮಾಡುತ್ತೆ. ಇದೇ ಅರ್ಥವನ್ನು ಶಂಕರಾಚಾರ್ಯರು ಅದೇ ಅರ್ಥವನ್ನು ಮಾಡ್ತಾರೆ. ಶಂಕರ ಭಾಷ್ಯದಲ್ಲಿಯೂ ಅದೇ ಅರ್ಥವಿದೆ. ಅದರಲ್ಲಿ ಶಂಕರ ಭಾಷ್ಯವನ್ನು ತೋರಿಸ್ತೇನೆ, ನೋಡಿದ್ರೆ ನಮ್ಗೆ ಸ್ಪಷ್ಟವಾಗಿ ತಿಳಿಯುತ್ತೆ ಆಗ ಹೇಗೆ ಈ ಅರ್ಥಗಳನ್ನೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದು ತಿಳಿದಾಗ. ಇದು ಈಗ ತೋರಿಸ್ತಾ ಇರೋದು ಶಂಕರ ಭಾಷ್ಯ, ಶ್ವೇತಾಶ್ವತರ ಉಪನಿಷತ್ತಿನ ಶಂಕರ ಭಾಷ್ಯದಲ್ಲಿ ಈ ಮಂತ್ರ ಅದು ಇದುವೇ. ಅಲ್ಲಿ ಯದಾ ತಮಸ್ತನ್ನ ದಿವಾರಾತ್ರಿ ಎನ್ನುವಾಗ ಶಿವ ಏವ ಕೇವಲ, ಶಿವ ಏವ ಮಂಗಳ ಏವ ಅಂತ ಅರ್ಥ ಮಾಡೋದು. ಮಂಗಳ ಅನ್ನುವ ಅರ್ಥವನ್ನೇ ಮಾಡ್ತಾರೆ, ರುದ್ರ ಅನ್ನುವ ಅರ್ಥ ಮಾಡೋದಿಲ್ಲ. ಇದೆಲ್ಲ ನಾವು ಸ್ವಲ್ಪ ಗಮನಿಸಬೇಕಾದ ವಿಷಯ. ಅದಕ್ಕೆ ಅದನ್ನು ಸ್ವಲ್ಪ ತೋರಿಸಿದೆ. ಶ್ವೇತಾಶ್ವತರದಲ್ಲಿ ಬರುವಂತಹ ಈ ಮಂತ್ರಕ್ಕೆ ಶಿವ ಅನ್ನುವ ಅರ್ಥ, ಶಿವ ಶಬ್ದಕ್ಕೆ ರುದ್ರ ಅಂತ ಯಾರೂ ಅರ್ಥ ಮಾಡಿಲ್ಲ. ಇದು ಮಂಗಳಕರ ಅನ್ನುವ ಅರ್ಥ. ಆದ್ದರಿಂದ ಅದು ಪರಮಾತ್ಮನನ್ನು ತಿಳಿಸುತ್ತೆ. ಅದನ್ನು ಇಲ್ಲಿ ಸ್ವಾಮಿ ದೇಶಿಕನ್ ತೋರಿಸ್ತಾ ಇದ್ದಾರೆ. ಈ 3 ಮಂತ್ರಗಳಲ್ಲಿ ಬರುವಂತಹ ಇಲ್ಲಿ 3 ಶಬ್ದಗಳು ಬರುತ್ತೆ. ಆದ್ದರಿಂದ ತತ್ತದ್ವಾಚಿ ಶಬ್ದ ಶ್ರವಣೇನ ಇಲ್ಲಿ ಅಜಃ, ಹಿರಣ್ಯಗರ್ಭ, ಶಿವ ಅನ್ನುವ ಶಬ್ದ ಎಲ್ಲ ಬಂತು. ಅದಕ್ಕೆಲ್ಲ ಕಾರಣತ್ವಾದಿನ ಭಗವತ್ ಸಾಮ್ಯ ಪ್ರತೀತವು ಅಪಿ. ಜಗತ್ಕಾರಣತ್ವ ಇರೋದ್ರಿಂದ ಪರಮಾತ್ಮನಿಗೆ ಸಮಾನಾದವನು ಹಿರಣ್ಯಗರ್ಭ ಅಥವಾ ಶಿವ ಅನ್ನುವ ಅರ್ಥ ಬರಬಹುದು. ಆದರೆ ಹಾಗ ಅರ್ಥವಲ್ಲ. ಇದನ್ನು ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಬಾದರಾಯಣರು ಅನೇಕ ನ್ಯಾಯಗಳನ್ನು, ಸೂತ್ರಗಳನ್ನು ತೋರಿಸ್ತಾರೆ. ಆಕಾಶ ತಲ್ಲಿಂಗಾತ್ ಅನ್ನೋದು ಒಂದು ನ್ಯಾಯ. ಇದು ಒಂದು, ಎಲ್ಲ ಸೂತ್ರವೂ ಒಂದೊಂದು ನ್ಯಾಯವೇ. ತಲ್ಲಿಂಗಾತ್ ಅನ್ನೋದು ಹೇತು, ಪಂಚಮಿ ವಿಭಕ್ತಿಯಲ್ಲಿದೆ. ತಲ್ಲಿಂಗಾತ್ ಆಕಾಶ ಪರಮಾತ್ಮ ಅಂತ ಅದಕ್ಕೆ ಅರ್ಥ. ತಲ್ಲಿಂಗಾತ್ ಅಂದರೆ ಅವನ ಲಕ್ಷಣವಿರೋದ್ರಿಂದ. ಆ ಲಕ್ಷಣ ಯಾವುದು? ಬ್ರಹ್ಮನ ಲಕ್ಷಣ ಯಾವುದು ಅಂದರೆ ಜನ್ಮಾದ್ಯಸೇತಃ ಅಂತ 2ನೇ ಸೂತ್ರದಲ್ಲಿ ಹೇಳೋದು. ಜಗತ್ಕಾರಣ, ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಯಾವುದು ಕಾರಣವೋ ಅದು ಪರಬ್ರಹ್ಮ ಅಂತ ಹೇಳಿ, ಆ ಜಗತ್ ಸೃಷ್ಟಿ ಜಗತ್ಕಾರಣತ್ವ ಲಿಂಗವಿರುವುದರಿಂದ ಆಕಾಶ ಶಬ್ದದಿಂದ ಹೇಳಲ್ಪಟ್ಟವನು ಪರಮಾತ್ಮ ಅಂತ ಈ ಸೂತ್ರದಲ್ಲಿ ಅಲ್ಲಿ ಅರ್ಥ ಮಾಡಿ. ಇದು ನ್ಯಾಯ. ಜಗತ್ಕಾರಣತ್ವ ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಬರುವಂತಹ ಶಬ್ದಗಳು ಪರಮಾತ್ಮನನ್ನೇ ತಿಳಿಸುತ್ತೆ ಅನ್ನೋದು ಈ ನ್ಯಾಯದಿಂದ ನಾವು ತಿಳಿಯಬಹುದು. ಅದೇ ರೀತಿ ಪ್ರಾಣ ತಥಾನುಗಮಾತ್, ಪ್ರಾಣ ಅನ್ನೋದು ಹೇಳುತ್ತೆ. ಪ್ರಾಣಮಭ್ಯುಜ್ಯಹತೆ, ಪ್ರಾಣವನ್ನು ಹೋಗಿ ಸೇರುತ್ತೆ ಎಲ್ಲವೂ ಅಂತ ಪ್ರಾಣ ಶಬ್ದದಿಂದ ಹೇಳಲ್ಪಟ್ಟಿದೆ. ಇದಕ್ಕೆಲ್ಲ ಹೇಗೆ ಅಂತ ಹೇಳಿದ್ರೆ
ಶಾಸ್ತ್ರದೃಷ್ಟಿಯ ತು ಉಪದೇಶ ವಾಮದೇವವತ್. ಶಾಸ್ತ್ರದೃಷ್ಟಿ ಅಂತ ಹೇಳಿದ್ರೆ ಎಲ್ಲಕ್ಕೂ ಆತ್ಮನಾಗಿರುವನು ಪರಮಾತ್ಮನೇ, ಜಗತ್ಕಾರನು ಪರಮಾತ್ಮ, ಸರ್ವಶಬ್ದ ವಾಚ್ಯತ್ವ ಅವನಿಗಿದೆ ಅನ್ನುವುದು ಶಾಸ್ತ್ರದೃಷ್ಟಿ. ಅದೇ ವೇದಾಂತ ಶ್ರವಣೇನ ವ್ಯುತ್ಪತ್ತಿ ಪೂರ್ಯತೆ ಅಂತ ಭಾಷ್ಯಕಾರರು ವೇದಾಂತ ಸಂಗ್ರಹದಲ್ಲಿ ಹೇಳ್ತಾರೆ. ಅದು ಹೇಗೆ ಅಂದರೆ ಉದಾಹರಣೆ ದೃಷ್ಟಾಂತ ಕೊಡುವಾಗ ವಾಮದೇವವತ್, ವಾಮದೇವರು ಅನ್ನುವ ಋಷಿಗಳು ಸಾಕ್ಷಾತ್ಕಾರ ಮಾಡಿಕೊಂಡ್ರು, ಎಲ್ಲವೂ ನಾನೇ ಅಂತ ಸಾಕ್ಷಾತ್ಕಾರ ಮಾಡಿಕೊಂಡ. ತದ್ಧ ಏತತೆ ಪಶ್ಯನ್ ಋಷಿರ್ ವಾಮದೇವ ಪ್ರತಿಪೇದೆ ಅಹಂ ಮಧುರಭವಂ ಸೂರ್ಯಶ್ಚಹಂ ಕಕ್ಷೀವಾನ್ ಋಷಿರಶ್ಮಿ ವಿಪ್ರ. ಅವರು ವಾಮದೇವರು ಹೇಳ್ತಾರೆ, ತತ್ ಏತತೆ ಪಶ್ಯನ್, ಎಲ್ಲ ಸಾಕ್ಷಾತ್ಕಾರ ಮಾಡಿಕೊಂಡು ಪರಮಾತ್ಮನ ಸರ್ವಾತ್ಮಕತ್ವವನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ನಾನೇ ಎಲ್ಲವೂ ಪ್ರಹ್ಲಾದನು ಹೇಳಿದಾಗೆ ನಮ್ಮಾಳ್ವಾರು ಇವರು 3 ಜನಕ್ಕೆ ಈ ರೀತಿಯ ಅನುಭವ ಆಗಿರುವುದು ದೃಷ್ಟಾಂತವಾಗಿ ಹೇಳ್ತಾರೆ ಎಲ್ಲ ಕಡೆ. ಇಲ್ಲಿ ಉಪನಿಷತ್ತಿನಲ್ಲಿ ಬರುವಂತಹ ವಾಮದೇವರ ದೃಷ್ಟಾಂತವನ್ನು ಬಾದರಾಯಣರು ಶಾಸ್ತ್ರ ದೃಷ್ಟಿಯಿಂದ ಎಲ್ಲವೂ, ಅದರಿಂದ ಇಲ್ಲಿ ಹಿರಣ್ಯಗರ್ಭ ಚತುರ್ಮುಖ ಬ್ರಹ್ಮ ಅಲ್ಲ, ಅವನಿಗೂ ಆತ್ಮನಾದ ಪರಮಾತ್ಮನೇ ಅಲ್ಲಿ ಹಿರಣ್ಯಗರ್ಭ ಶಬ್ದದಿಂದಲೇ ಹೇಳಲ್ಪಟ್ಟಿದ್ದಾನೆ ಅನ್ನೋದು ಅರ್ಥ ಮಾಡ್ಬೋದು. ನೇರವಾಗಿಯೂ ಹೇಳ್ಬೋದು. ಸಾಕ್ಷಾದಪಿ ಅವಿರೋಧಂ ಜೈಮಿನಿ, ಬಾದರಾಯಣ ಹೇಳಿದ್ರು. ಜೈಮಿನಿಗಳು ಹೇಳ್ತಾರೆ ನೇರವಾಗಿ ಎಲ್ಲ ಶಬ್ದವೂ ಪರಮಾತ್ಮನ್ನೇ ಹೇಳೋದ್ರಲ್ಲಿ ವಿರೋಧವಿಲ್ಲ. ಸರ್ವಶಬ್ದ ವಾಚ್ಯತ್ವವು ಅವನಿಗೆ ಎಲ್ಲಕ್ಕೂ ಆತ್ಮನಾಗಿರೋದ್ರಿಂದ, ಸರ್ವಶಬ್ದ ವಾಚ್ಯತ್ವವಿರೋದ್ರಿಂದ ನೇರವಾಗಿ ಎಲ್ಲ ಶಬ್ದಗಳು ಪರಮಾತ್ಮನನ್ನೇ ತಿಳಿಸೋದ್ರಲ್ಲಿ ಯಾವ ವಿರೋಧವೂ ಇಲ್ಲ. ಈ ಮೊದಲಾದ ನ್ಯಾಯಗಳಿಗೆ ಅನುಗುಣವಾಗಿ ಈ ದೇವತೆ ಯಾರು ಅನ್ನೋದು ಈಗ ತಿಳಿಬೇಕು. ಇಲ್ಲಿ ಎಲ್ಲ ಹೇಳಲ್ಪಟ್ಟ ದೇವತಾ ವಿಶೇಷ ಯಾರು? ಅದು ಏಷ ಸರ್ವಭೂತಾಂತರಾತ್ಮ ಅಪಹತ ಪಾಪ್ಮ ದಿವ್ಯೋ ದೇವ ಏಕಃ ನಾರಾಯಣನೇ ಅಂತ ತಿಳಿಸಿ ಬರುತ್ತೆ. ಏಕೋ ಹವೈ ನಾರಾಯಣ ಆಸೀನ್ನ ಬ್ರಹ್ಮಾನೇಶಾನಃ ಮಹೋಪನಿಷತ್ತು. ಇದೆಲ್ಲವೂ ನಾರಾಯಣನೇ ಅಲ್ಲಿ ವಿಶೇಷವಾದ ದೇವತಾ ವಿಶೇಷವನ್ನು ತಿಳಿಸೋದ್ರಿಂದ ಇಲ್ಲಿ ಹೇಳುವಾಗ ಭಗವದ್ ಅಸಾಧಾರಣ ಧರ್ಮ ಪ್ರತಿಪಾದಕ ವಾಕ್ಯಸ್ಥ, ಪರಮಾತ್ಮನ ಅಸಾಧಾರಣವಾದ ಧರ್ಮಗಳು ಯಾವುದು? ಅಪಹತ ಪಾಪ್ಮತ್ವಾದಿ ವಿಶಿಷ್ಟ, ಸರ್ವಾಂತರಾತ್ಮತ್ವ ಅಪಹತ ಪಾಪ್ಮತ್ವಾದಿ, ಎಲ್ಲಕ್ಕೂ ಆತ್ಮರಾಗಿರೋದು ಸರ್ವಭೂತಾಂತರಾತ್ಮ, ಅಪಹತ ಪಾಪ್ಮ ಮೊದಲಾದ ವಿಶಿಷ್ಟ ಭಗವದ್ ಅಸಾಧಾರಣ ಧರ್ಮ ಪ್ರತಿಪಾದಕ ವಾಕ್ಯಸ್ಥ. ಈ ಧರ್ಮಗಳಿಂದ ವಿಶಿಷ್ಟವಾದ ಪರಮಾತ್ಮನಿಗೆ ಅಸಾಧಾರಣವಾದ ಧರ್ಮವನ್ನು ತಿಳಿಸುವ ವಾಕ್ಯಗಳಲ್ಲಿರುವ ಹಿರಣ್ಯಗರ್ಭ, ಅಜ, ಶಿವಾದಿ ಶಬ್ದಾನಾಂ ಭಗವತ್ಪರತೆಯ, ಎಲ್ಲವೂ ಪರಮಾತ್ಮ ಪರವಾಗಿಯೇ ನಾವು ಅರ್ಥ ಮಾಡಬೇಕಾಗಿರುವುದರಿಂದ ನತೇಶಾಂ ಭಗವತ್ ಸಾಮ್ಯ ಗಂಧೋಪಿ ಲಭ್ಯತೆ. ಲೋಕದಲ್ಲಿ ಪ್ರಸಿದ್ಧರಾದ ಚತುರ್ಮುಖ ಬ್ರಹ್ಮ ರುದ್ರ ಇವರಿಗೆ ಪರಮಾತ್ಮನ ಸಾಮ್ಯದ ಗಂಧವೂ ಇಲ್ಲ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ ಅನ್ನೋದನ್ನು ಇಲ್ಲಿ ಇದೆಲ್ಲ ಅಧಿಕವಾಗಿ ಸ್ವಾಮಿ ದೇಶಿಕನ್ ತಿಳಿಸ್ತಾರೆ. ಇಲ್ಲಿ ನತ್ವತ್ಸಮೋಸ್ತ್ಯಭ್ಯ ಅಧಿಕ ಕುತೋನ್ಯ ಲೋಕತ್ರಯೇಪಿ ಅಪ್ರತಿಮ ಪ್ರಭಾವ. ವೇದಗಳಲ್ಲೆಲ್ಲ ತಿಳಿದು ಬರುವ ಅರ್ಥ ಇದೆ, ವೇದಾಂತದಲ್ಲಿ ಸ್ಥಾಪನೆ ಮಾಡಲ್ಪಟ್ಟಿರೋದು ಅಂತ ಹೇಳಿ ಈ ರೀತಿ ಪರಮಾತ್ಮನಿಗೆ ಅವನನ್ನು ಸ್ತೋತ್ರ ಮಾಡೋದು. ಕೇನಾಪಿ ಗುಣೇನ ಇತಿ ಕಿಮುತ ಸಕಲ ಕಲ್ಯಾಣ ಗುಣೈ ಜಗತ್ಕಾರಣತ್ವ ಮೋಕ್ಷಪ್ರದತ್ವಾದಿನಾಚ ಇತಿ ಭಾವ. ಜಗತ್ತಿಗೆ ಕಾರಣನಾಗಿರುವುದು ಮೋಕ್ಷಪ್ರದತ್ವ. ಇದು ಮೊದಲು ಪ್ರಧಾನವಾದ 2 ಕಾರಣಗಳು, ಅಸಾಧಾರಣ ಧರ್ಮಗಳು. ಮೋಕ್ಷಪ್ರದತ್ವ, ಜಗತ್ಕಾರಣ, ಇದೆರಡು ಅವನಿಗೆ ಅಸಾಧಾರಣವಾದ ಧರ್ಮಗಳು. ಎಲ್ಲ ಕಲ್ಯಾಣ ಗುಣಗಳನ್ನು ಹೊಂದಿರುವಂತಹವನು ಅನ್ನೋದು ಹೇಳಲೇಬೇಕಾಗಿಲ್ಲ. ಅನೇನ ಸಾಮ್ಯ ಐಕ್ಯ ಉತ್ತೀರ್ಣ ವ್ಯಕ್ತಿಯಂತರ ಪಕ್ಷ ನಿರಸ್ತ. ಎಲ್ಲ ಅದರಿಂದ ಇಲ್ಲಿ ಬೇರೆ ಬೇರೆ ಪಕ್ಷಗಳೆಲ್ಲ ಹೇಳ್ತಾರೆ. ತ್ರಿಮೂರ್ತಿ ಸಾಮ್ಯವಾದ ಅಂತ ಒಂದು, ಬ್ರಹ್ಮ ವಿಷ್ಣು ಶಿವ 3 ಸಮನಾದವರು ಅಂತ ಹೇಳುವಂತಹ ಒಂದು ವಾದವಿದೆ. ಉತ್ತೀರ್ಣ ಐಕ್ಯ, 3 ಒಬ್ಬರೇ ಆಗಿದ್ದಾರೆ, ಬೇರೆ ಬೇರೆ ಶರೀರ ಇದೆ ಹೊರತು ಒಬ್ಬರೇ ಇರೋದು ಅಲ್ಲಿ ಆತ್ಮ. ಐಕ್ಯವನ್ನು ಹೇಳ್ತಾರೆ. ತ್ರಿಮೂರ್ತಿ ಐಕ್ಯ, ತ್ರಿಮೂರ್ತಿ ಸಾಮ್ಯ, ತ್ರಿಮೂರ್ತಿ ಉತ್ತೀರ್ಣ, ಈ 3ಗಿಂತಲೂ ಬೇರೆಯಾದ ಇನ್ನೊಬ್ಬ ಪರಬ್ರಹ್ಮ ಅಂತ ಹೇಳುವಂತಹ ಆ ಒಂದು ಇದು ಮೊದಲಾದ್ದೆಲ್ಲ. ಅಥವಾ ಬೇರೆ ಯಾರೋ ಅಂತ ಹೇಳಿಬಿಟ್ಟು ವ್ಯೋಮಾತೀತವಾದ ಮೊದಲಾದ ವ್ಯಕ್ತಿಯಂತರ, ಬೇರೆ ಇನ್ಯಾರೋ ಪರಬ್ರಹ್ಮ, ಈಗೆಲ್ಲ ಹೇಳುವಂತಹ ಪಕ್ಷಗಳೆಲ್ಲ ನಿರಸನ ಮಾಡಲ್ಪಟ್ಟಿದೆ ಇದರಿಂದ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ ಅನ್ನೋದೆಲ್ಲ ಸ್ವಾಮಿ ದೇಶಿಕನ್ ಸ್ವಲ್ಪ ಅಧಿಕವಾಗಿ ವಿಷಯಗಳನ್ನು ತಿಳಿಸ್ತಾರೆ. ಈ ಶ್ಲೋಕದಲ್ಲಿ ಎಲ್ಲ ವೇದಾಂತಾರ್ಥಗಳು ಎಲ್ಲ ಪರಮಾತ್ಮನಿಗೆ ಸರ್ವಾಂತರಾತ್ಮತ್ವ ಅಪಹತ ಪಾಪ್ಮತ್ವ ಅದೆಲ್ಲ ಹೇಳಿ ಅವನಿಗೆ ಸಮರು ಅಧಿಕರು ಇಲ್ಲ ಅಂತ ಹೇಳಿರೋದು. ಈ ಅರ್ಥಗಳನ್ನೆಲ್ಲ ನಾವು ಇಲ್ಲಿ ಅನುಸಂಧಾನ ಮಾಡಬೇಕು ಅನ್ನೋದನ್ನು ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನತ್ವತ್ಸಮೋಸ್ತಿ ಅಭ್ಯಧಿಕಃ ಕುತೋನ್ಯಃ
ಲೋಕತ್ರಯೇಪಿ ಅಪ್ರತಿಮ ಪ್ರಭಾವ. ಅಪ್ರತಿಮ ಪ್ರಭಾವ ಅದನ್ನು ಆರಂಭಿಸ್ತಾರೆ ಮೊದಲು. ಆ ಕಾರಣದಿಂದ ಇಲ್ಲಿ ಅದನ್ನು ಉಪಪಾದನೆ ಮಾಡುವಂತಹದ್ದು. ಆದ್ದರಿಂದ ನೀನೇ ರಕ್ಷಕ, ನೀನೇ ನನ್ನನ್ನು ಕ್ಷಮಿಸಬೇಕು. ಬೇರೆ ಯಾರು ಗತಿ ಇಲ್ಲ ನನಗೆ, ಬೇರೆ ಎಲ್ಲಿಯೂ ಯಾರನ್ನು ಆಶ್ರಯಿಸಲು ಸಾಧ್ಯವಿಲ್ಲ. ನೀನೇ ಲೋಕಕ್ಕೆಲ್ಲವೂ ಪಿತ ಆಗಿರುವಂತಹವನು. ಮೊದಲಾಗಿ ಅರ್ಜುನನು ಅದ್ಭುತವಾಗಿ ಇಲ್ಲಿ ಸ್ತೋತ್ರ ಮಾಡುವಂತಹದ್ದು. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಂ ಅಹಮೀಶಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯ ಪ್ರಿಯಾಯಾರ್ಹಸಿ ದೇವ ಸೋಢುಂ. ಇಲ್ಲಿಯೂ ಭಾಷ್ಯಕಾರರು ವಿಶೇಷವಾದ ಅನ್ವಯ ಮಾಡ್ತಾರೆ. ಇಲ್ಲಿ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಅನ್ನುವಾಗ ಒಂದು ರೀತಿಯ ಅರ್ಥ, ಪ್ರಿಯ ಪ್ರಿಯಾಯ ಅನ್ನೋದಕ್ಕೆ ಬೇರೆ ರೀತಿಯಾದ ಅರ್ಥ. ಆ ರೀತಿ ಅರ್ಥ ಮಾಡಿದ್ರು. ಇಲ್ಲಿ ವ್ಯಾಖ್ಯಾನವು ನಮ್ಮ ಈ ಭಾಷೆಯಲ್ಲಿ ವಿಶೇಷವಾದ ವ್ಯಾಖ್ಯಾನವಿದೆ. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ, ನನ್ನ ಶರೀರವನ್ನು ಸಾಷ್ಟಾಂಗ ನಮಸ್ಕಾರ ಮಾಡಿ ನಿನ್ನ ಪ್ರಸಾದವನ್ನು ಪ್ರಾರ್ಥನೆ ಮಾಡ್ತೇನೆ, ನಿನ್ನ ಪ್ರಸನ್ನತೆಯನ್ನು ಪ್ರಾರ್ಥನೆ ಮಾಡ್ತೇನೆ. ತ್ವಾಮಹಂ ಈಶಂ, ಈಶಂ ಎಲ್ಲರನ್ನು ಆಳುವವನು, ಸರ್ವಸ್ವಾಮಿಯಾದವನು, ಸರ್ವಪಿತ ಆದವನು. ಈಡ್ಯಂ ನಿನಗೆ ಪೂಜಾರ್ಹನಾದವನು, ಅದೆಲ್ಲ ನಿನಗೆ ಪೂಜೆ ಮಾಡಲು ಯೋಗ್ಯನಾದವನು ನೀನು. ಪಿತೇವ ಪುತ್ರಸ್ಯ, ಪಿತೇವ ಪುತ್ರಸ್ಯ ಪುತ್ರನಿಗೆ ಪಿತನು ಹೇಗೆ ಹಿತನಾಗಿ ಮಾಡ್ತಾನೋ ಹಾಗೆ ಪ್ರಸನ್ನತೆಯಿಂದ. ಸಖೇವ ಸಖ್ಯುಹು, ಸಖ ಸಖಿ ಸಖರು ಇಬ್ಬರು ಒಬ್ಬರಿಗೆ ಒಬ್ಬರು ಹೇಗೆ ಹಿತವನ್ನು ಉಂಟು ಮಾಡ್ತಾರೋ ಆ ರೀತಿ ಪ್ರಿಯನಾಗಿರುವ ನನಗೆ, ಪ್ರಿಯ ಪ್ರಿಯಾಯ ಮಾಂ ಪ್ರಿಯಾಯ ನನಗೆ, ಮಹ್ಯಂ ಪ್ರಿಯನಾಗಿರುವ ನನಗೆ ಪ್ರಿಯನಾದ ನೀನು ನನ್ನ ಅಪರಾಧಗಳನ್ನೆಲ್ಲ ಸಹಿಸಿಕೊಂಡು ನನ್ನನ್ನು ಕ್ಷಮಿಸಬೇಕು ಅನ್ನೋದು. ಸೋಢುಂ ಅರ್ಹಸಿ, ನನ್ನ ಅಪರಾಧಗಳನ್ನೆಲ್ಲ ಸಹಿಸಿಕೊಳ್ಳೋಕ್ಕೆ ನೀನು ಸಹಿಸಿಕೊಳ್ಳಬೇಕು ಅನ್ನೋದು ಅರ್ಥ. ನೀನೇ ಸಹಿಸಿಕೊಳ್ಳೋಕ್ಕೆ ಸಾಧ್ಯ. ಅರ್ಹಸಿ ಅಂದರೆ ನಿನಗೆ ಅರ್ಹತೆ ಇದೆ ಅಂತ ಅರ್ಥವಲ್ಲ, ನಿನ್ನಿಂದಲೇ ಅದು ಸಾಧ್ಯ. ಅದನ್ನು ನೀನು ಸಹಿಸಿಕೊಂಡು ನನ್ನನ್ನು ಕ್ಷಮಿಸಪ್ಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾನೆ. ಯತಸ್ಮಾತ್ ತ್ವಂ ಸರ್ವಸ್ಯ ಪಿತ, ಎಲ್ಲರಿಗೂ ಪಿತ ಆಗಿರೋದ್ರಿಂದ ಪೂಜ್ಯತಮಃ ಗುರುಶ್ಚ ಕಾರುಣ್ಯಾದಿಗುಣೈಶ್ಚ ಸರ್ವಾಧಿಕೋಸಿ. ಇದು ಹಿಂದಿನ ಶ್ಲೋಕದ ಅರ್ಥ. ತಸ್ಮಾತ್ ತ್ವಾಂ ಈಶಮೀಡ್ಯಂ ಪ್ರಣಮ್ಯ ಪ್ರಣಿಧಾಯ ಚ ಕಾಯಂ ಪ್ರಸಾದಯೇ. ನಮಸ್ಕಾರ ಮಾಡಿ, ಶರೀರದಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿ ನಿನಗೆ ನಿನ್ನ ಪ್ರಸನ್ನತೆಯನ್ನು ಪ್ರಾರ್ಥನೆ ಮಾಡ್ತೇವೆ. ಯಥಾ ಕೃತಾಪರಾಧಸ್ಯಾಪಿ ಪುತ್ರಸ್ಯ, ಅಪರಾಧ ಮಾಡಿದರೂ ಪುತ್ರನಿಗೆ ಪಿತ ಆದವನು ಕ್ಷಮಿಸ್ತಾನೆ. ಯಥಾಚ ಸಖ್ಯುಃ ಪ್ರಣಾಮಪೂರ್ವಂ ಪ್ರಾರ್ಥಿತಃ ಪಿತಾವಾ ಸಖಾವಾ ಪ್ರಸೀದತಿ. ಪ್ರಣಾಮಪೂರ್ವಕವಾಗಿ ಪ್ರಾರ್ಥನೆ ಮಾಡಿದ್ರೆ ಅವನು ಪ್ರಸನ್ನನಾಗುತ್ತಾನೆ. ಹಾಗೆ ತಥಾ ತ್ವಂ ಪರಮಕಾರುಣಿಕಃ ಪ್ರಿಯಃ ಪ್ರಿಯಾಯ ಮೇ ಸರ್ವಂ ಸೋಢುಮರ್ಹಸಿ. ನಿನಗೆ ಪ್ರಿಯನಾದ ನನಗೆ, ನೀನು ಬಹಳ ಪ್ರಿಯನಾದವನು ನನಗೆ, ನಿನಗೆ ಪ್ರಿಯನಾದ ನನ್ನನ್ನು, ನನ್ನ ಅಪರಾಧಗಳನ್ನೆಲ್ಲ ನೀನು ಸಹಿಸಿಕೊಳ್ಳಬೇಕು ಅನ್ನೋದು ಪ್ರಾರ್ಥನೆ ಮಾಡ್ತಾನೆ ಇಲ್ಲಿ ಅರ್ಜುನನು. ಅದರ ತಾತ್ಪರ್ಯದಕ್ಕೆ ವ್ಯಾಖ್ಯಾನವನ್ನು ಮುಂದುವರಿಸೋಣ ಹೇಳಿ ಇಲ್ಲಿಗೆ ನಮಸ್ಕಾರವನ್ನು ನಿಲ್ಲಿಸ್ಕೊಳ್ಳಿ. ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮವ್ಯಾಮೋಹತಃ ತರಿತರಾಣಿ ಜ್ಞಾಯಮೇನೆ ಸ್ಮದ್ಗುರೋರ್ಭಗವತೋಸ್ಯೈಕಸಿಂಧೋ ರಾಮಾನುಜಸ್ಯ ಚರಣಂ ಪ್ರಪದ್ಯೆ. ಕವಿತಾರ್ಕಿಕಸಿಂಹಾಯ ಕಲ್ಯಾಣಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತಗುರವೇ ನಮಃ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.